ನಂದು ಆತ್ಮಕಥೆ ಬರೆದಿದ್ದೇನೆ, ಹ್ಮ್ ಕೈಗೆ ಬಂದ ತುತ್ತು ಅಂತ. ನನಗೆ ಯಾವತ್ತು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಇದೇ ಬಂದಿಲ್ಲ. ಮ್ಯಾಥ್ಸ್ ಕೆಮಿಸ್ಟ್ರಿ ಎರಡರಲ್ಲೂ ಫೇಲ್ ಆಗ್ಬಿಟ್ಟೆ. ಅದೆಲ್ಲ ಒಳ್ಳೆ ಮನೆತನದವರಾಗೆ ಹೋಗುವಂತ ಫೀಲ್ಡ್ ಅಲ್ಲ ಅಂತ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನಮ್ಮ ತಂದೆಗೆ ಎದುರು ಬಿದ್ದಿದ್ದು ಅವಾಗಲೇ. ಇನ್ನೇನು ಮಾಡ್ಲಿ, ನಿನ್ನ ಭವಿಷ್ಯ ಕರಾಳ ಭವಿಷ್ಯ. ಅಲ್ಲಿದ್ದಾಗಲೇ ರಿಸಲ್ಟ್ ಬಂತು, ಮತ್ತೆ IPS ಆಯ್ತು. IPS ಮತ್ತೆ 3ನೇ ಸಲ ಬಂದಾಗ IPS ಆಯ್ತು. ಈಗಿನ ವಿದ್ಯಾರ್ಥಿಗಳು ತುಂಬಾ ಜನಕ್ಕೆ ಮಾರ್ಗದರ್ಶನ ಮಾಡ್ತಿದ್ದೀನಿ. ಅವ್ರಿಗೆ ಹೇಳೋದು ಒಂದೇನಂದ್ರೆ, ನೀವು ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಹಾಗಾಗಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬಹುದು. ಲೆಸ್ ಲಗೇಜ್ ಅಂತ ನಾನು 56 ದೇಶ ನೋಡಿದೆ ಈಗಾಗಲೇ. ದುರಂದರ್ ನೀವು ನೋಡಿರ್ಬೋದು. ದುರಂದರ್ ಬಗ್ಗೆ ನೀವು ಮಾತಾಡಿದ್ರಿ. ಒಂದೇ ಒಂದು ಹೇಳ್ತೀನಿ, ಅದರಲ್ಲಿ ಆ ಬೇಹುಗಾರ ಏನು, ಹೀರೋ ಏನು, ಬೇಹುಗಾರನ ಹೋಗ್ತಾನೆ. ಎಷ್ಟು ಕಷ್ಟದ ಜೀವನ. ತಂದೆಯವರು ಬಹಳ ಬರಿತಾ ಇದ್ರು. ಸಂಯುಕ್ತ ಕರ್ನಾಟಕದಲ್ಲಿ ನನಗಿಂತ ಮುಂಚೆ ಕಾಲಂ ಬರೆದವ್ರು ನಮ್ಮ ತಂದೆ. ನಮಸ್ಕಾರ ವೀಕ್ಷಕರ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ವಿಶೇಷ ಅತಿಥಿ ಡಾಕ್ಟರ್ DV ಗುರುಪ್ರಸಾದ್ ಅವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದೀವಿ. ಈಗ ನಾವು ಡಾಕ್ಟರ್ DV ಗುರುಪ್ರಸಾದ್ ಅವರು ಹೇಗೆ IPS ಆಫೀಸರ್ ಆದರು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ತುಂಬ ಜನ ಎಸ್ಪೆಷಲಿ ಕನ್ನಡದ ಗ್ರಾಮೀಣ ಭಾಗದ ಮಕ್ಕಳುಗಳು UPSCನ ಹ್ಯಾಕ್ ಕ್ರ್ಯಾಕ್ ಮಾಡಬೇಕು ಅಂತ ಭಾಳ ತಲೆ ಕೆಡಿಸ್ಕೋತಾರೆ. 9ನೇ ಕ್ಲಾಸಲ್ಲಿ ಇರುವಾಗಲಿಂದನೇ ಶುರುವಾಗುತ್ತೆ UPSC ನಾವು ಪರೀಕ್ಷೆ ಬರಿಬೇಕು, ನಾವು IAS ಅಧಿಕಾರಿ ಆಗಬೇಕು, IPS IFS ಹೇಗೆ ಮಾಡೋದು ಅಂತ. ಬನ್ನಿ ಇವತ್ತು ಡಾಕ್ಟರ್ ಗುರುಪ್ರಸಾದ್ ಅವರಿಂದ ನಾವು ಈ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಮುಂಚೆ ಅವರ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋಣ. ಯಾತಕ್ಕೆ ಅಂತ ಹೇಳಿದ್ರೆ, ಅವ್ರು ಹೇಗೆ ಇಂತಹ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಅದನ್ನ ಹೇಗೆ ಸಫಲಗೊಳಿಸಿದ್ರು ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾ ಬಾಲ್ಯದ ಬಗ್ಗೆ ನೀವು ತಿಳ್ಕೊಳ್ಳೋಣ ಅಂತೀರಿ. ಬಾಲ್ಯದಲ್ಲಿ ನಾನು ಬಹಳ ಏನ್ ಕರೀತೀರಿ, ಬಹಳ ತುಂಟ ವಿದ್ಯಾರ್ಥಿಯಾಗಿದ್ದೆ. ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕಿಂತ ನನಗೆ ಆಟ ಪಾಠಗಳಲ್ಲಿ ಆಸಕ್ತಿ ಜಾಸ್ತಿ ಇತ್ತು. ನಾನು ಸ್ಕೂಲ್ನಲ್ಲೂ ಸಾಧಾರಣ ವಿದ್ಯಾರ್ಥಿ. ಬಹಳ ತುಂಟತನದಿಂದ ಎಲ್ಲ ದಿನಾಗ್ಲೂ ನಮ್ಮನೆ ಕಂಪ್ಲೇಂಟ್ ತರೋರು. ನನ್ನ ತಂಗಿ ಅದೇ ಶಾಲೆಯಲ್ಲಿ ಇದ್ಲು. ಇಲ್ಲೇ ಬೆಂಗಳೂರಲ್ಲೇ ಹುಟ್ಟಿದ್ದು, ಓದಿದ್ದೆಲ್ಲ ಇಲ್ಲೇ. ನನ್ನ ತಂಗಿ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರೋಳು, ನಾನು ಮಧ್ಯದಲ್ಲಿ 20, 22 ಹಾಗೆ. ಆಮೇಲೆ ಹಾಗೆ ಮುಂದುವರೆದ್ವಿ. ನಾನು ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲ್ನಲ್ಲೂ ಕೂಡ ಸಾಮಾನ್ಯ ವಿದ್ಯಾರ್ಥಿನೇ, ಏನು ಜಾಸ್ತಿ ಹೆಚ್ಚಿಗೆ ಇರಲಿಲ್ಲ. ನನ್ನ ತಂದೆ ಸರ್ಕಾರದಲ್ಲಿ ಸೇವೆಯಲ್ಲಿದ್ರು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ವ್ಯವಸಾಯ ಇಲಾಖೆನಲ್ಲಿ. ತಾಯಿಯವರು ಗೃಹಿಣಿ. ತಾಯಿಯವ್ರಿಗೆ ಬರವಣಿಗೆ ಇತ್ತು. ತಂದೆಯವರು ಬಹಳ ಬರಿತಾ ಇದ್ರು. ಸಂಯುಕ್ತ ಕರ್ನಾಟಕದಲ್ಲಿ ನನಗಿಂತ ಮುಂಚೆ ಕಾಲಂ ಬರೆದವ್ರು ನಮ್ಮ ತಂದೆ. ಸುಮಾರು 5 ವರ್ಷ ಕಾಲಂ ಬರೆದ್ರು. ನಾವಿಬ್ಬರು ಮಕ್ಕಳು, ನಾನು ನನ್ನ ತಂಗಿ ಇಬ್ರೆ. ನಮ್ಮ ತಂದೆ ಇಲ್ಲೇ, ನಾವೆಲ್ಲ ಬೆಂಗಳೂರವ್ರೆ. ದೇವರಾಯದುರ್ಗದಿಂದ ಈ ಕಡೆ, ತುಮಕೂರು ಜಿಲ್ಲೆ ದೇವರಾಯದುರ್ಗ, ಅದು ನಮ್ಮ ನೇಟಿವ್ ಪ್ಲೇಸ್. ಅಲ್ಲಿಂದ ಈ ಕಡೆ ತುಂಬಾ ವರ್ಷದ ಹಿಂದೆ ವಲಸೆ ಬಂದ್ಬಿಟ್ರು. ಬೆಂಗಳೂರಿನಲ್ಲೇ ನಮ್ಮ ಮುತ್ತಜ್ಜನಿಂದ ಅವರೇ ಮನೆ ಕಟ್ಟಿ ಅದೇ ಮನೇಲಿ ಇವಾಗ್ಲೂ ಇದ್ದೀನಿ. ನಮ್ಮ ಮುತ್ತಜ್ಜ ಕಟ್ಟಿದಂತಹ ಮನೇಲೆ ನಾವೀಗ ಇವತ್ತಿಗೂ ಇದೀವಿ. ಮನೆ ಹತ್ರನೇ ಶಾಲೆ ಮಲ್ಲೇಶ್ವರದಲ್ಲಿ. ಅಲ್ಲಿ ಓದ್ದೆ. ಗಾಂಧಿನಗರ ಹೈಸ್ಕೂಲ್ ಅಂತ ಹೇಳಿ ಶೇಷಾದ್ರಿಪುರದಲ್ಲಿ ಶಾಲೆ. ಆ ಶಾಲೆಯಲ್ಲೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು. ನಾನು ಶಾಲೆಯಲ್ಲಿದ್ದಾಗ NCCಗೆ ಸೇರ್ಕೊಂಡಿದ್ದೆ. ಯೂನಿಫಾರ್ಮ್ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು ನನಗೆ. SSLC ನಲ್ಲಿ ಅಂಥ ಉತ್ತಮ ಮಾರ್ಕ್ಸ್ ಏನು ಬರಲಿಲ್ಲ. ಫಸ್ಟ್ ಕ್ಲಾಸ್, ಹೈ ಸೆಕೆಂಡ್ ಕ್ಲಾಸ್ ತನಕ ಅಥವಾ ಫಸ್ಟ್ ಕ್ಲಾಸ್ ಬಂದಿರಬಹುದು. ನನಗೆ ಆಸಕ್ತಿ ಇದ್ದಿದ್ದು ಸಾಹಿತ್ಯ, ಚರಿತ್ರೆ, ಭೂಗೋಳ, ಇದರ ಬಗ್ಗೆ ಆಸಕ್ತಿ ಇತ್ತು. ಸೈನ್ಸ್ ಬಗ್ಗೆ ಬೇರೆಯವರಷ್ಟು ಮಾರ್ಕ್ಸ್, ಗಣಿತದಲ್ಲಿ 100ಕ್ಕೆ 100 ಅಂತೂ ಯಾವತ್ತೂ ತೆಗೆದಿಲ್ಲ, ನನ್ನ ಜೀವನದಲ್ಲೇ ತೆಗೆದಿಲ್ಲ. ಹಾಗಾಗಿ ಇದರಲ್ಲಿ ಆಸಕ್ತಿ ಇತ್ತು. ನಾನು PUC ಆದ ನಂತರ ನಮ್ಮ ಮಾತಾಪಿತರಿಗೆ ನಾನು ಎಂಜಿನಿಯರ್ ಆಗಬೇಕು ಅಂತ ಬಹಳ ಆಸಕ್ತಿ ಇತ್ತು. ನನಗೆ ಪತ್ರಕರ್ತ ಆಗ್ಬೇಕು, ಬರವಣಿಗೆ ಇರಬೇಕು, ಆ ರೀತಿ ಆಸಕ್ತಿ ಇತ್ತು. ಹಾಗೆ ಸರ್, ತಮ್ಗೆ ಈ ಸೆಳೆತ, ಈ ಆಸೆ ಹೆಂಗೆ ಬಂತು ಅಂದ್ರೆ, ನಾನು ಸ್ಕೂಲ್ನಲ್ಲಿ ಕೂಡ ನಮ್ಮ ಸ್ಕೂಲ್ ಮ್ಯಾಗಝಿನ್ ಎಡಿಟರ್ ಆಗಿದ್ದೆ. ನಾನು 14ನೇ ವರ್ಷದಲ್ಲಿ ಇದ್ದಾಗಲೇ, ಅಂದ್ರೆ ಸುಮಾರು 7ನೇ ಕ್ಲಾಸ್ ಇರಬೇಕು. 7ನೇ ಕ್ಲಾಸಲ್ಲೇ ನನ್ನ ಮೊದಲ ಆರ್ಟಿಕಲ್ ಸುಧಾ ವಾರಪತ್ರಿಕೆಯಲ್ಲಿ ಪ್ರಕಟ ಆಯ್ತು. 1984ರಲ್ಲಿ ಸುಧಾ ಬಂದಿದ್ದು ಅನ್ಸುತ್ತೆ. 84ರಲ್ಲಿ ವಾರಪತ್ರಿಕೆಯಲ್ಲಿ ಪ್ರಕಟ ಆಯ್ತು. ಆಮೇಲೆ ಹಾಗೆ ಒಂದೊಂದಾಗಿ ನಾನು ಬರೀತಾ ಹೋದೆ. ನನ್ನ ಲೇಖನಗಳು ಕರ್ಮವೀರ ಒನ್ ಆಫ್ ದಿ ಫಸ್ಟ್ ಮ್ಯಾಗಝಿನ್. ನಂದು ಲೇಖನ, ಫೋಟೋ ತೆಗಿತಾ ಇದ್ದೆ. ಜರ್ನಲಿಸ್ಟ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು.
ನಮ್ಮ ಅಪ್ಪ ಅಮ್ಮಂಗೆ ನಾನು ಇದಾಗ್ಲಿ ಆ ಟೈಮಲ್ಲಿ, ಈಗ ತುಂಬಾ ಜನಕ್ಕೆ ಜರ್ನಲಿಸಂ ಇಷ್ಟ ಇದೆ, ನಾವು ಚಿಕ್ಕವರಾಗಿದ್ದಾಗ ಅದೆಲ್ಲ ಒಳ್ಳೆ ಮನೆತನದವರಾಗೆ ಹೋಗುವಂತ ಫೀಲ್ಡ್ ಅಲ್ಲ ಅಂತ ಆತರ ಇತ್ತು. ಹಾಗಾಗಿ ಅವ್ರಿಲ್ಲ ಇಂಜಿನಿಯರ್ ಆಗ್ಬೇಕು, ನಮ್ಮ ಎಲ್ಲರೂ ಇಂಜಿನಿಯರು ಡಾಕ್ಟರ್ ಆಗ್ಬೇಕು, ನೀನೇ ಒಬ್ಬನೇ ಮಗ, ನೀನ್ ಯಾಕೆ ಇದಕ್ಕೆ ಹೋಗ್ತೀಯ ಅಂತ ಹೇಳಿ ಬಲವಂತ ಮಾಡಿ ಅವರು ನನ್ನ ಸೈನ್ಸೇ ಮಾಡಿದ್ರು. PUC ಸೈನ್ಸ್ ಮಾಡಿದೆ, ಒಳ್ಳೆ ಮಾರ್ಕ್ಸ್ ಬರ್ಲಿಲ್ಲ, ಸೆಕೆಂಡ್ ಕ್ಲಾಸ್ ಬಂತು. ಅದಾದ್ಮೇಲೆ ಇಂಜಿನಿಯರ್ ಆಗುಂದ್ರು, ಸೀಟ್ ಸಿಗ್ಲಿಲ್ಲ. ನಮ್ಮಪ್ಪ ರಾಮಯ್ಯ ಕಾಲೇಜ್ಗೆ ಹೋಗಿ ಡೊನೇಷನ್ ಕೊಟ್ಟು ಸೀಟ್ ತಗೋತೀನಿ ಅಂತ ಹೇಳಿದ್ರು. 30,000 ರೂಪಾಯಿ ಡೊನೇಷನ್ ಕೇಳಿದ್ರು. ನನಗೆ ಆವಾಗ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನಮ್ಮ ತಂದೆಗೆ ಎದುರು ಬಿದ್ದಿದ್ದು ಅವಾಗ್ಲೇ. ಯಾಕೆಂದ್ರೆ ಆವಾಗ ಅವ್ರಿಗೆ ಸಂಬಳ ಇದ್ದಿದ್ದು 1,000 ರೂಪಾಯಿ ಇರ್ಲಿಲ್ಲ ಪರ್ ಮಂತ್ ಪಗಾರ. 1,000 ರೂಪಾಯಿ ತಿಂಗಳು ಸಂಬಳ ಇಲ್ಲದೆ ನಮ್ಮೆಲ್ಲರನ್ನು ನೋಡ್ಕೊಂಡು ಇವರು 30,000 ರೂಪಾಯಿ ಕೊಡ್ಬೇಕಾದ್ರೆ ಸಾಲ ಮಾಡ್ಬೇಕು. ನನಗೆ ನಮ್ಮ ಮನೆಯವರು ಸಾಲ ಮಾಡೋದು ಒಂಚೂರು ಇಷ್ಟ ಇರ್ಲಿಲ್ಲ. ನಾನು ಖಂಡಿತ ಮಾಡಲ್ಲ ಅಂತ ಹೇಳಿ ಸೀಟ್ ಸಿಕ್ಕರೂ ತಗೊಳ್ಳಿಲ್ಲ. ಅದಾದ್ಮೇಲೆ ನಮ್ಮ ಮಾತಾಪಿದ್ರು ಬಹಳ ಬೇಜಾರಾಯ್ತು, ಇದೇನಪ್ಪ ಹೀಗೆ ಮಾಡ್ದ ಅಂತ. ಯಾರೋ ಅವ್ರ ಫ್ರೆಂಡ್ ಬಂದು ಹೇಳಿದ್ರು, ಇಲ್ಲ ನೀವು BSc ಮಾಡಿ ಆ ರೂಟಲ್ಲಿ ಹೋಗಿ ಇಂಜಿನಿಯರಿಂಗ್ ನಿಮಗೆ ಸಿಗ್ಬೋದು ಅಂತ. ಸರಿ, BScಗೆ ಸೇರಿಸಿದ್ರು. ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಅಂತ ಬಹಳ ಪ್ರತಿಷ್ಠಿತ ಕಾಲೇಜು. ಅಲ್ಲಿ ಹಾಗೆ ನಂಗೆ ಸಿಗ್ತಿರ್ಲಿಲ್ಲ, ಯಾಕೆ ನಾನು PUC ಮಾಡಿಸಿದ್ರೆ ಖಂಡಿತ ಸಿಗ್ತಿರ್ಲಿಲ್ಲ. ನಮ್ಮ ಪರಿಚಯದವರೊಬ್ರು ಅಲ್ಲಿ ಲೆಕ್ಚರರ್ ಆಗಿದ್ರು. ಅವರು ಹೇಳಿ ಆಗೋಗ ನಮ್ಮ ಹುಡುಗ ಕೊಡಿ ಅಂತ ಹೇಳಿ ಕೊಡ್ಸಿದ್ರು. ಅಲ್ಲಿ ನಾನು BSc ಸೇರ್ಕೊಂಡೆ. ಒಂದ್ ನಿಮಿಷ ಇಂಟರಪ್ಟ್ ಮಾಡ್ತೀನಿ ಸರ್. ಮಾಡಿ. ತುಂಬಾ ಜನ ಮಕ್ಕಳು SSLC ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೇಳಿ ಜೀವ ಕಳ್ಕೊಳ್ತಾರೆ. ಹೋಪ್ಸ್ ಖಂಡಿತ ಇರುತ್ತೆ, ಬಿಡಬಾರ್ದು ಅಷ್ಟೇ. ದಾರಿ ಬೇಕಾದಷ್ಟು ತೆರ್ಕೊಳ್ಳುತ್ತೆ. ನಾವು ಉಳಿಬೇಕಷ್ಟೇ, ಇದ್ದು ನಾವು ಏನು ಹೋರಾಡ್ಬೇಕೆ ಹೊರತು ಅಥವಾ ಎದುರಿಸ್ಬೇಕೆ ಹೊರತು. ಆಮೇಲೆ ನೋಡಿ ಸರ್, ತಾವು ಸೆಕೆಂಡ್ PUC ಇಲ್ವೇ ಏನಿದಿಲ್ಲ ಅಂದ್ರೂ ನೀವು ಹೇಗೆ ತಂದೆಯವ್ರಿಗೆ ಕನ್ವಿನ್ಸ್ ಮಾಡಿ ಇಲ್ಲ ನಾನು ಇದನ್ನೇ ಓದ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಆ ತರಹದ ಮನೋಭಾವ ಬೇಕು ಮಕ್ಕಳಿಗೆ ಅಂತ. ಮಾತಾಪಿತೃಗಳು ಅಷ್ಟೇ, ಮಕ್ಕಳ ಮೇಲೆ ತುಂಬಾ ಹೇರ್ಬೇಡಿ ಅಂತ ಸರ್ ಒಂದು ಇದರಿಂದ ಗೊತ್ತ. ಅದೇ ಹೇಳ್ತಾ ಇದ್ದೀನಿ. ನನ್ಗೆ ಯಾವತ್ತೂ ಇದು ನಂದು ಆತ್ಮಕಥೆ ಬರೆದಿದ್ದೇನೆ, ಕೈಗೆ ಬಂದ ತುತ್ತು ಅಂತ. ತುಂಬಾ ಚೆನ್ನಾಗಿದೆ ಸರ್. ಅದ್ರಲ್ಲಿ ಇದನ್ನ ಈ ವಿಷಯನೂ ಬರೆದಿದ್ದೀನಿ. ನನ್ಗೆ ಯಾವತ್ತೂ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಇದೇ ಬಂದಿಲ್ಲ. ನೋಡಿ, ಯಾಕೆಂದ್ರೆ ಹಿಂದಿನಲ್ಲಿ ಒಂದು ಮಾತಿದೆ, ಜಾನ್ ಹೇ ತೋ ಜಹಾ ಹೇ ಅಂತ. ಜೀವ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ. ಯಾತಕ್ಕೆ ಆಫ್ಟರ್ ಆಲ್ ನಾನು ಬರೀ ಕಡಿಮೆ ಮಾರ್ಕ್ಸ್ ತಗೊಂಡೆ ಅಷ್ಟೇ, ಅಥವಾ ಕೆಲವರು ಫೇಲ್, ನಾನು ಮುಂದೆ ಹೇಳ್ತೀನಿ ಅದು ಫೇಲ್ ಆಗ್ತೀನಿ. ಸೊ BSc ಫಸ್ಟ್ ಇಯರ್ ಬಂತು, ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆದೆ. ನನಗೆ ಸೋಷಿಯಲ್ ಸ್ಟಡೀಸು, ಇಂಗ್ಲಿಷು, ಸಂಸ್ಕೃತ ಎಲ್ಲದ್ರಲ್ಲೂ ಒಳ್ಳೆ ಮಾರ್ಕ್ಸು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ ಮಾತ್ರ 40, 45 ಹಂಗೆ ಬಂತು. ಹಾಗೂ ಈಗ ಫಸ್ಟ್ ಇಯರ್ ಪಾಸ್ ಆದೆ. 2ನೇ ವರ್ಷಕ್ಕೆ ಬಂದೆ. 2ನೇ ವರ್ಷ ನನಗೆ ಬೇರೆ ಆಸಕ್ತಿ, ಟೇಬಲ್ ಟೆನ್ನಿಸ್ ಆಟದಲ್ಲಿ ಆಸಕ್ತಿ ಹುಟ್ಟಿತು. ಇದು ಇನ್ನೂ ಕಡಿಮೆ ಆಯಿತು. 2ನೇ ಸಲ ನಾನು ಮ್ಯಾಥ್ಸ್, ಕೆಮಿಸ್ಟ್ರಿ ಎರಡರಲ್ಲೂ ಫೇಲ್ ಆಗ್ಬಿಟ್ಟೆ. ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಅಲ್ಲಿ ಫೇಲ್ ಆದೆ. ಸೊ ಸಪ್ಲಿಮೆಂಟರಿ ಎಕ್ಸಾಮ್ ಬರುತ್ತೆ, ಆ ಟೈಮಲ್ಲಿ ಇತ್ತು. ಸಪ್ಲಿಮೆಂಟರಿ ಎಕ್ಸಾಮ್ ಪಾಸ್ ಆದೆ. 1 ವರ್ಷ ಏನು ಲಾಸ್ ಆಗಲಿಲ್ಲ, ಮುಂದೆ ಹೋದೆ. 3rd ಇಯರ್ BSc ಬಂದೆ. 3rd ಇಯರ್ BSc ನಲ್ಲಿ ನಮ್ಮ ಅಪ್ಪ ಹಂಗ ಆ ಟೈಮಲ್ಲಿ ಧಾರವಾಡಕ್ಕೆ ವರ್ಗಾವಣೆ ಆಯಿತು. ನಾವು ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ ಇದ್ವಿ. ನಮ್ಮ ಕಾಲೇಜು 10 ರ್ಯಾಂಕ್ ಅಲ್ಲ 5 ರ್ಯಾಂಕ್ ನಮ್ಮ ಕಾಲೇಜ್ ತಗೋತಾ ಇತ್ತು. ಅಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು, ಒಳ್ಳೆ ಟೀಚರ್ಗಳು. ಡಾಕ್ಟರ್ H. ನರಸಿಂಹಯ್ಯ HN ಅಂತ ಬಹಳ ದೊಡ್ಡ ವಿದ್ವಾಂಸರು, ಒಳ್ಳೆ ಗಾಂಧಿವಾದಿಗಳು. ಅವರ ಗರಡಿಯಲ್ಲಿ ಪಳಗಿದ್ದು. ಅವ್ರ ಹತ್ರ ಎಲ್ಲ ಬೇರೆ ಬೇರೆ ಎಲ್ಲ ವಿಷಯನೂ ಮಾತಾಡ್ತಿದ್ವಿ. ಆದ್ರೆ ಅದ್ಯಾಕೋ ಅವ್ರು ಫಿಸಿಕ್ಸ್ ಮೇಸ್ಟ್ರು, ಫಿಸಿಕ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ನಮ್ಗೇನು ಹತ್ತಲೇ ಇಲ್ಲ ತಲೆಗೆ. 3rd ಇಯರ್ ಅಲ್ಲೂ ಹಾಗೆ ಆಯ್ತು, ಫೇಲ್ ಆದೆ. ಅಷ್ಟೆಲ್ಲ ಅವ್ರು ಧಾರವಾಡಕ್ಕೆ ಹೋಗಿದ್ರು, ನಾವು ಧಾರವಾಡಕ್ಕೆ ಹೋದ್ವಿ. ನನ್ನ ಜೊತೆಯಲ್ಲಿದ್ದವರೆಲ್ಲ ಫಸ್ಟ್ ಕ್ಲಾಸ್, 3 ಜನ ರ್ಯಾಂಕ್ ಬಂದ್ರು. ನನ್ನ ಕ್ಲಾಸ್ಮೇಟ್ಸ್ 3 ಜನ ರ್ಯಾಂಕ್. ಎಲ್ರೂ ನಾವು ಧಾರವಾಡದಲ್ಲಿದ್ವಿ. ನಮ್ಮ ಅಪ್ಪ ಅಮ್ಮಂಗಂತೂ ಬಹಳ ಬೇಜಾರಾಯ್ತು, ಇರೋ ಒಬ್ಬ ಮಗ ಹಿಂಗಾಯ್ತಲ್ಲ. ನನ್ನ ತಂಗಿ ರ್ಯಾಂಕ್ ಕಳ್ಸಿದ್ದು, ಏನ್ ಹಿಂಗಾಯ್ತಲ್ಲ ಅಂತ. ನಮ್ಮ ತಂದೆಗೆ ಒಂಥರ ನನ್ನ ಮೇಲೆ ಜಿಗುಪ್ಸೆ ಬಂತು, ಏನಾಯ್ತು ಗೊತ್ತಾಗ್ತಿಲ್ಲ. ನಮ್ಮ ತಾಯಿ ಕರಡು, ಹಾಗೋ ಈಗೂ ಪಾಪ ಏನೋ ಆಗುತ್ತೆ, ಮುಂದಾಗುತ್ತೆ ಅಂತ ಏನೋ ಅಂತಿದ್ರು. ಧಾರವಾಡದಲ್ಲಿ ನನಗೊಂದು ಟ್ಯೂಷನ್ಗೆ ಹಾಕಿದ್ರು. ಟ್ಯೂಷನ್ಗೆ ಹಾಕಿದಾಗ 1 ಸಬ್ಜೆಕ್ಟ್ ಆಗೋ ಈಗೂ ಪಾಸ್ ಆದೆ ಸಪ್ಲಿಮೆಂಟ್ರಿಲಿ. ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಮ್ಯಾಥ್ಸ್ ಹಂಗೆ ಉಳಿತು. ಅದೇನು ಮಾಡ್ಲಿ ಅಂತ ಹೇಳಿ ಅದಾದ್ಮೇಲೆ ಲಾಸ್ಟ್ ಇನ್ನೊಂದು ಮುಂದಿನ ಮಾರ್ಚಲ್ಲಿ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿದೆ. ಈ BSc 3 ಬಾರಿ ಫೇಲ್ ಆಗಿದ್ದೇನೆ. 2nd ಇಯರ್ 1 ಬಾರಿ ಫೇಲ್ ಆಗಿದ್ದೇನೆ. 3rd ಇಯರ್ 2 ಬಾರಿ ಫೇಲ್ ಆಗಿದ್ದೇನೆ. ಈ 3 ಬಾರಿ ಫೇಲ್, ಕಡೆಗೆ ನಾನು ಬಂದಿದ್ದೇನು 3rd ಕ್ಲಾಸ್, BSc 3rd ಕ್ಲಾಸ್. ನಾನು ಟೋಟಲ್ ಮಾರ್ಕ್ಸ್ ಗಳಿಸಿದ್ದೆ
42% ಮೇಲೆ ಹೋಗೇ ಇಲ್ಲ. ಇನ್ನೇನು ಮಾಡ್ಲಿ, ನಿನ್ನ ಭವಿಷ್ಯ ಕರಾಳ ಭವಿಷ್ಯ. ನಮ್ಮ ಮನೆಯವರೆಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರು. ಏನ್ ಮಾಡೋದು, ನಮ್ಮ ಮಗ ಹೀಗಾದ, ಇದ್ದ ಒಬ್ಬ ಮಗ, ನಾವೇನಪ್ಪ ನಮ್ಮ ಕುಟುಂಬದ ಕುಡಿ, ಫ್ಯಾಮಿಲಿ ಇದು ಹಿಂಗಾದ್ನಲ್ಲ ಅಂತ ನನಗೇನು ಅನ್ನಿಸ್ಲಿಲ್ಲ. ಅವರೆಲ್ಲರೂ ನನ್ನ ಜೊತೆಗಿದ್ದವರೆಲ್ಲ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋದ್ರು, MSc ಗೆಲ್ಲ ಹೋದ್ರು. ಅಷ್ಟಾದ್ರೂ ನನಗೆ ನಾನು ಅವ್ರಿಗಿಂತ ಕೀಳು ಅಥವಾ ನಂದೇನೋ ನಾನು ತಪ್ಪು ಮಾಡಿದ್ದೀನಿ ಎಲ್ಲ ನಂದೇನು, ನನಗೆ ಉಲ್ಟಾ ಹೆಂಗ ಅನ್ನಿಸ್ತು ಅಂದ್ರೆ, ನನಗಿಷ್ಟ ಇರಲಿಲ್ಲ ಈ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ನೀವು ಬಲವಂತ ಮಾಡಿ ನಂಗೆ ಕೊಡ್ಸಿದ್ರಿ, ನಾನು ಈ ಸಬ್ಜೆಕ್ಟ್ ಫೇಲ್ ಆದೆ. ಇದಕ್ಕೆ ಕಾರಣ ನಾನಲ್ಲ, ನನಗೆ ಇಂಟ್ರೆಸ್ಟ್ ಇದ್ದಿದ್ದು ನೀವು ಕೊಡ್ಸಿದ್ರೆ ಖಂಡಿತ ಬರ್ತಿದ್ದೆ. ಅದು ತಲೆಯಲ್ಲಿ. ಅದು ಅಫ್ಕೋರ್ಸ್ ನಾನು ಓಪನ್ ಆಗಿ ಯಾರಿಗೂ ಹೇಳಲಿಲ್ಲ ನನ್ನ ಇಂಟ್ರೆಸ್ಟ್ ಸಬ್ಜೆಕ್ಟ್. ನಮ್ಮ ತಂದೆ ಕೇಳಿದ್ರು ಏನ್ ಮಾಡ್ತೀಯ ಅಂತ. ಅಷ್ಟರಲ್ಲಿ ನಾನು ಸಪ್ಲಿಮೆಂಟರಿ ಓದ್ತಾ ಇದ್ನಲ್ಲ ಧಾರವಾಡದಲ್ಲಿ. ಅವ್ರಿಗಾಗ ಹೆದರಿಕೆ ಆಯ್ತು, ಈಗ ನನ್ನ ಮಗನಿಗೆ ಏನು ನೌಕರಿ ಸಿಗಲ್ಲ, ಏನ್ ಮಾಡೋದು ಅಂತ ಹೇಳಿ ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಕಲ್ತ್ಕೊ ಅಂತ ಹೇಳಿದ್ರು. ನಾನು ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಹೋದೆ, ಚೆನ್ನಾಗಿ ಕಲಿತೆ. ಈಗಲೂ ಚೆನ್ನಾಗಿ ಮಾಡ್ತೀನಿ, ಶಾರ್ಟ್ ಹ್ಯಾಂಡ್ ಟೈಪ್ ರೈಟಿಂಗ್ ಎರಡೂ ಬರುತ್ತೆ. ಯಾಕೆಂದ್ರೆ ಪತ್ರಕರ್ತರಿಗೆ ಆ ಟೈಮಲ್ಲಿ ನಾವು ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ಶಾರ್ಟ್ ಹ್ಯಾಂಡ್ ಅಲ್ಲೇ ಬರ್ಕೊಂಡು ಮಾಡ್ತಾ ಇದ್ವಿ. ಆಮೇಲೆ ಕಚೇರಿಗೆ ಬಂದು ಟೈಪ್ ರೈಟಿಂಗ್ ಮಷಿನ್ ಇಟ್ಕೊಂಡು ಟೈಪ್ ಮಾಡೋದು. ಸೊ ಈ ತರ ಮಾಡ್ತಾರೆ ಅಂತ ಅದ್ರಲ್ಲಿ ಚೆನ್ನಾಗಿ ಒಳ್ಳೆ ಆಸಕ್ತಿಯಿಂದ ಕಲಿತೆ ಟೈಪಿಂಗ್ ಶಾರ್ಟ್ ಹ್ಯಾಂಡ್. ಆಮೇಲೆ BSc ಆಯ್ತಾ, ಡಿಗ್ರಿ ಆಯ್ತಾ. ನಮ್ಮ ತಂದೆ ಬ್ಯಾಂಕ್ ಯಾವುದೋ ಬ್ಯಾಂಕ್ದು ಕ್ಲರಿಕಲ್ ಪೋಸ್ಟ್ಗೆ ಅಪ್ಲಿಕೇಶನ್ ಫಾರ್ಮ್ ಇತ್ತು, ತಂದು ಕೊಟ್ರು. ನಾನು ಅಪ್ಲೈ ಮಾಡಲ್ಲ ಅಂದೆ. ಅವ್ರಿಗೊಂದು ಸ್ವಲ್ಪ, ಅದು 2ನೇ ಸಲ ಅವ್ರ ವಿರುದ್ಧ ಹೋಗಿದ್ದು. ಯಾಕೆ ಅಂತಂದ್ರು, ಇದೇನು ಕೆಟ್ಟದ ಕೆಲಸ, ನಿನ್ಗಿಷ್ಟ ಇಲ್ವಾ? ಕೆಲಸ ಕೆಟ್ಟದಲ್ಲ, ಯಾವ ಕೆಲಸನೂ ಕೆಟ್ಟದಲ್ಲ. ಈಗಲೂ ನಾ ಹೇಳ್ತೀನಿ, ಎಲ್ಲಾ ಕೆಲಸವೂ ಒಳ್ಳೆ ಕೆಲಸವೇ. ಆದ್ರೆ ಆ ಪರ್ಟಿಕ್ಯುಲರ್ ಕೆಲಸ ನಂಗೆ ಇಷ್ಟ ಇಲ್ಲ. ನಾನು ಆಗಬೇಕು ಅಂತಿದ್ದು ಪತ್ರಕರ್ತ. ನಾನು ಪತ್ರಕರ್ತ ಆವಾಗ ನಾನು ಕೊಡಿ, ಹೆಂಗಾಗ್ತೀಯ ಪತ್ರಕರ್ತ? ಸೀದಾ ಕೊಟ್ಬಿಡ್ತಾರೆ ನಿನಗೆ, ನೀ BSc ಬೇರೆ ಫೇಲ್ ಆಗಿದೆಯಾ, ನಿನ್ಗೆ ಯಾರು ಕೊಡ್ತಾರೆ? ಇಲ್ಲ, ನಾನು ಸಾಹಿತ್ಯ ಕಲಿತೀನಿ ಅಂತ. ಸಾಹಿತ್ಯದಲ್ಲಿ ಯಾರು ಸೀಟ್ ಕೊಡ್ತಾರೆ ಅಂತ ಕೇಳಿದ್ರು. ನಾನು ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ ನೋಡೋರು ತಗೋತೀನಿ ಅಂತ ಹೇಳಿ ಹೋದೆ. ಕನ್ನಡ MA ಮಾಡಬೇಕು ಅಂತಿತ್ತು. ಕನ್ನಡ MA ಆ ಟೈಮಲ್ಲಿ ಏನೋ ಸಿಗೋಲ್ಲ ಅಂತ ಇಂಗ್ಲೀಷ್ಗೆ ಅಪ್ಲೈ ಮಾಡಿದೆ. ಬಹಳ ಕಷ್ಟಪಟ್ಟು ಅದನ್ನು ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ಹೇಗೆ ಗಜ್ನಿ ಮಹಮ್ಮದ್ ದಂಡಯಾತ್ರೆ ಮಾಡ್ದ ಆ ರೀತಿ ದಂಡಯಾತ್ರೆ ಮಾಡಿ 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 ಕಡೆಗೆ ಒಂದು ಸೀಟ್, ಯಾರೋ ಒಬ್ರು ಕೊಡೇ ಸೀಟ್ ಬಿಟ್ಟು ಹೋಗಿದ್ರು, ಆ ಸೀಟ್ ನನಗೆ ಕೊಟ್ರು. ಅದೃಷ್ಟ ಸರ್, ಅದು ಅದೃಷ್ಟ. ಒಂದು ಪ್ರಯತ್ನ ಕೂಡ, ಯಾಕೆಂದ್ರೆ ಪ್ರಯತ್ನ ಅದೃಷ್ಟ. ನಾನು ಬಿಟ್ಬಿಟ್ಟಿದ್ರಂತೂ ಹೋಗೋದು, ಅದೃಷ್ಟ ಇತ್ತು, ಸೀಟ್ ಸಿಕ್ತು. ನನಗೆ ಸೀಟ್ ಕೊಟ್ಟಾಗ ತುಂಬಾ ಸಂತೋಷ ಆಯ್ತು. ನನಗೆ ಆಸಕ್ತಿ ಇದ್ದಿದ್ದು ಸಾಹಿತ್ಯ, ಆ ಸಾಹಿತ್ಯದ ಸೀಟ್ ಸಿಕ್ಕಿದೆ. ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು. ದೇವ್ರು ನನಗೆ ಆ ಒಂದು ಬಾಗಿಲು ಕ್ಲೋಸ್ ಆಗೋಯ್ತು, ಇನ್ನೊಂದು ಬಾಗಿಲು ಓಪನ್ ಆಗಿದೆ. ಇದೇನಾದ್ರು ಮಾಡಿ ಇದಕ್ಕೆ ತೋರಿಸ್ಬೇಕಂತ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೇಳಿದ್ರು, ನೋಡಪ್ಪ, ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ BSc ವಿದ್ಯಾರ್ಥಿಗೆ MA ಇಂಗ್ಲಿಷ್ ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಕೊಟ್ಟಿಲ್ಲ. ನೀನು ನನಗೆ ತಲೆ ತಗ್ಸುವಾಗ ಮಾಡಬೇಡ, ಸರಿಯಾಗಿ ಓದಿ ಸೆಕೆಂಡ್ ಕ್ಲಾಸ್ ತಗೋಬೇಕು ನೀನು, ಅಷ್ಟೇ ಹೇಳಿದ್ದು. ಆ ಟೈಮಲ್ಲಿ ಫಸ್ಟ್ ಕ್ಲಾಸ್ ಬರ್ತಾನೆ ಇರಲಿಲ್ಲ MA ಇಂಗ್ಲಿಷ್ ಅಲ್ಲಿ. ಸೆಕೆಂಡ್ ಕ್ಲಾಸ್ ತಗೋಬೇಕು. ಆಯ್ತು, ತಗೋತೀನಿ ಮಾತು ಕೊಟ್ಟೆ. ಅವ್ರಿಗೆ ಕೊಟ್ಟ ಮಾತಿನಂತೆ ನನಗೆ ಇನ್ನೊಂದು ಛಲ ಬಂದಿತ್ತು. ನಾನೇನು ಕೆಲ್ಸಕ್ಕೆ ಬಾರ್ದವನು, ಇವನ್ ನಿಕಮ್ಮ, ಇವನ್ ಏನು ಇಲ್ಲ, ಉಪಯೋಗಕ್ಕಿಲ್ಲ ಅಂತ ಹೇಳಿ ನಮ್ಮ ತಂದೆ ಮನಸ್ಸಲ್ಲಿ ಬಂದಿದೆ, ಬೇರೆ ನಮ್ಮ ಕುಟುಂಬದವರ ಮನಸ್ಸಲ್ಲಿ ಬಂದಿದೆ. ನಾ ಒಳ್ಳೆಯವನಾಗಿರ್ಬೋದು, ಬಟ್ ನನ್ಗೇನು ಉಪಯೋಗ ಇಲ್ಲ ಅಂತಂತಾರಲ್ಲ, ನನ್ನನ್ನು ನಾನು ತೋರಿಸ್ಬೇಕು, ನಾನೇನು ಅಂತ ತೋರಿಸ್ಬೇಕು. ನಾನು ಏನು ಅಂತ ಅವ್ರಿಗೆ ತೋರಿಸ್ಬೇಕಾದ್ರೆ ನಾನು ಕಷ್ಟಪಟ್ಟು ಕೆಲಸ ಮಾಡಬೇಕು. BSc ನಲ್ಲಿ ಏನು ಕಲೀಲಿಲ್ವೋ, ನಾನು ಒಂದು ದಿನಕ್ಕೆ 8 ಗಂಟೆಯಿಂದ 10 ಗಂಟೆ ಕಾಲ ಬರೀ ಅಭ್ಯಾಸ ಮಾಡ್ತಿದ್ದೆ. ಕರ್ನಾಟಕ ವಿಶ್ವವಿದ್ಯಾಲಯ ಲೈಬ್ರರಿ ಓಪನ್ ಆದ ಟೈಮಿಂದ ಸುಮಾರು 6 ಗಂಟೆ 7 ಗಂಟೆ ಅಲ್ಲೇ ಕೂತ್ಕೊಂಡು ಪಾಠ ಓದಿ 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 ಎಲ್ಲ ನಮ್ಮ ಮೇಷ್ಟ್ರುಗಳೇನಿದ್ರು ಅವ್ರ ಹತ್ರ ಹೋಗಿ ಸದಾ ನಂದು ಏನಂದ್ರೆ, ತರಗತಿಯಲ್ಲಿ ನಾವು ಏನು ಕಲಿತೀವಿ ಅದಕ್ಕಿಂತ ನಮ್ಮ ಶಿಕ್ಷಕರ ಜೊತೆ ಒಡನಾಟದಲ್ಲಿ ಇನ್ನೂ ಡಬಲ್ ಕಲಿತೀವಿ. ಹಾಗಾಗಿ ನಾನು ಸಾಯಂಕಾಲ ಎಲ್ಲ ಹೊರಗಡೆಯಲ್ಲಿ ಇಲ್ಲಿ ಓಡಾಡೋ ಬದಲು ಶಿಕ್ಷಕರ ಮನೆಗಳಿಗೆ ಹೋಗಿ ಅವ್ರ ಜೊತೆ, ಈ ಗುರುಕುಲ ಅಂತ ಕರೀತಾರಲ್ಲ, ಗುರುಕುಲ ತುಂಬಾ ಒಳ್ಳೆ ಸಿಸ್ಟಮ್, ಅದರಿಂದ ಕಲಿಯೋದು ಜಾಸ್ತಿ. ಅವ್ರ ಹತ್ರ ಬಹಳ ಕಲ್ತ್ಕೊಂಡೆ. ನಮ್ಗೆ ಎಂತೆಂತ ದೊಡ್ಡ ದೊಡ್ಡ ವಿದ್ವಾಂಸರು, ಚಂದ್ರಶೇಖರ್ ಪಾಟೀಲ್ ನನ್ನ ಮೇಷ್ಟ್ರಾಗಿದ್ರು, ಶಂಕರ್ ಮುಖಾಶಿ ಪುಣೇಕರ್ ಆಗಿದ್ರು, ಶಾಂತಿನಾಥ್ ದೇಸಾಯಿ ನಮ್ಮ ಮೇಷ್ಟ್ರಾಗಿದ್ರು. ಈ ರೀತಿ ಒಂಥರ ದಿಗ್ಗಜರು. ಅವರೆಲ್ಲರ ಜೊತೆ ಸೇರ್ಕೊಂಡು ಎಲ್ಲ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಬಂತು, ಎಲ್ಲದ್ರ ಬಗ್ಗೆ, ನಾಟಕದ ಬಗ್ಗೆ ಆಸಕ್ತಿ ಬಂತು, ಕಾವ್ಯದ ಬಗ್ಗೆ ಆಸಕ್ತಿ ಬಂತು. ಈ ಆಸಕ್ತಿನೆಲ್ಲ, ನನ್ನ ಆಸಕ್ತಿ ಎಲ್ಲ ಅವರು ಒಂಥರ ನನಗೆ ಫ್ಲವರ್ ಆಗೋ ಹಾಗೆ, ಬೆಳೆಯೋ ಹಾಗೆ, ಅರಳೋ ಹಾಗೆ ಮಾಡಿದ್ರು. ಚೆನ್ನಾಗಿ ಓದ್ದೆ,
ಓದ್ದೆ, ಫೈನಲ್ ರಿಸಲ್ಟ್ ಬಂತು, ನಾನೇ ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಬಂದೆ, ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲ್ ತಗೊಂಡೆ. ನಮ್ಮ ಅಪ್ಪ ಅಮ್ಮ ನನಗೆ ಅಪ್ಕೊಂಡ್ಬಿಟ್ರು. ನನ್ನ ತಂದೆಗಂತೂ ಕಣ್ಣಲ್ಲಿ ನೀರು ಬಂತು. ನನ್ನ ಮಗ ಏನೂ ಇಲ್ಲ, ಲಾಯಕ್ಕಿಲ್ಲ ಅಂತ ಮಾಡಿದ್ನಲ್ಲ, ಇವನು ಆದ ಕಡೆಗೂ ಹಿ ಹಸ್ ಬಿಕಮ್ ಅನ್ಸಮ್. ಆಯ್ತಪ್ಪ ಅಂತ ಹೇಳಿ ಒಂದು ಸ್ವಲ್ಪ ದಿವಸ ಆದ್ಮೇಲೆ ನೀನೇನಾಗ್ತೀಯ ಅಂತಂದ್ರು. ನಾ ಪತ್ರಕರ್ತ. ಯಾಕೆ ನಾ ಮೊದ್ಲಿಂದ ಸ್ಕೂಲಲ್ಲಿ ಇದ್ದಾಗಿಂದ ಪತ್ರಕರ್ತ. ಆ ಟೈಮಲ್ಲಿ ಈಗೆಲ್ಲ ಜರ್ನಲಿಸಮ್ ಕೋರ್ಸ್ ಎಲ್ಲಾ ಯೂನಿವರ್ಸಿಟಿ ಆ ಟೈಮಲ್ಲಿ ಏನೂ ಇರ್ಲಿಲ್ವಲ್ಲ, ನಮ್ಮ ಕರ್ನಾಟಕದಲ್ಲೂ ಇರ್ಲಿಲ್ಲ. ಆಮೇಲೆ ಇದೇ ನಿಮ್ಮ ಸಂಯುಕ್ತ ಕರ್ನಾಟಕ ಯಾವುದಕ್ಕೆ ನಾನು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ, ಸಂಯುಕ್ತ ಕರ್ನಾಟಕದಲ್ಲಿ RR ದಿವಾಕರ್ ರಾಯರು ಅಂತ ಬಹಳ ಬಹಳ ಫೇಮಸ್ ಎಡಿಟರ್, ಗವರ್ನರ್ ಆಗಿದ್ರು ಅವರು. ಅವ್ರ ಹತ್ರ ಹೋದೆ, ನಿಮ್ಮಲ್ಲಿ ಒಂದು ನೌಕರಿ ಕೊಡ್ರಿ ಅಂತ. ಅವ್ರು ನೋಡಿ, ನೀನು ಇಂಗ್ಲಿಷ್ MA ಮಾಡಿದೆಯಲ್ಲಪ್ಪ ಅಂತ. ಇಲ್ಲ, ನಾನು ಕನ್ನಡದಲ್ಲೂ ಬರುತ್ತೆ, ನಂಗೆ ಚೆನ್ನಾಗಿ ಬರುತ್ತೆ ಅಂತ. ಆಯ್ತು, ಒಂದು ಕೆಲಸ ಮಾಡಂತ ಹೇಳಿ ಆ ಮತ್ತಿಹಳ್ಳಿ ನಾಗರಾಜರಾವ್ ಅಂತಿದ್ರು ಎಡಿಟರು, ಅವರು ಕರೆದು ಇವನ್ ನೋಡ್ರಿ ಹೇಗೆ ಅಂತ ಅವರು ಒಂದು UNIPT ಅಂತ ಬರೆದಾಗ ಟೆಲಿಪ್ರಿಂಟರ್ಗಳು ಬರ್ತಿತ್ತು ಆ ಕಾಲದಲ್ಲಿ. ಅದ್ರಲ್ಲಿ ನೋಡಿ ಯಾವುದೋ ಒಂದು ನ್ಯೂಸ್ ಐಟಮ್ ನೋಡಿದ್ದೀನಿ, ಕನ್ನಡದಲ್ಲಿ ನೋಡೋಣ ಅಂದ್ರು. ಕನ್ನಡದಲ್ಲಿ ಮಾಡಿಕೊಟ್ಟೆ, ಖುಷಿ ಆದ್ರು, ಪರವಾಗಿಲ್ಲ ತಗೋಬಹುದು ಅಂತ ಹೇಳಿದ್ರು. ಇದೇ ಸಂಯುಕ್ತ ಕರ್ನಾಟಕದಲ್ಲಿ ₹100 ಸ್ಟೈಪೆಂಡು, ಟ್ರೈನಿ ಜರ್ನಲಿಸ್ಟ್ ಅಂತ ಆದೆ. ಆ ₹100 ಟೈಮಲ್ಲಿ ನನಗೆಲ್ಲ ದೊಡ್ಡದೇ ಅಲ್ವಾ ಸರ್? ಅಲ್ಲ ರೀ, ನಾವು ಧಾರವಾಡದಿಂದ ಹುಬ್ಳಿಗೆ ಹೋಗ್ತಿದ್ದೆ, ₹24 ರೈಲ್ವೆ ಚಾರ್ಜ್ ಹೋಗಿ ಬರೋದು. ಇನ್ನು ಉಳಿದಿದ್ದು ₹76. ₹76 ಪ್ರತಿ ಮಧ್ಯಾಹ್ನ ಅಲ್ಲಿ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿ ಪೂರಿ ಬಾಜಿ ತಿಂದು ₹2 ಪೂರಿ ಬಾಜಿ ತಿಂತಿದ್ದೆ. ಅದೊಂದು ₹60 ಅಲ್ಲೇ ಹೋಯ್ತು. ಒಂದು ಕೈ ಪಾಕೆಟ್ ಮನಿಂದ ₹10 ಬರ್ತಿತ್ತು ಅಷ್ಟೇ. ಯಾವ ಸರ್ ಇದು 1973 ಆಯ್ತು. ಅಷ್ಟರಲ್ಲಿ UPSC ನೋಟಿಫಿಕೇಶನ್ ಬಂತು. ನಮ್ಮ ತಂದೆ ಅಪ್ಲಿಕೇಶನ್ ಫಾರಂ ತಂದ್ಕೊಟ್ರು, ಇದನ್ನ ನೀನು ಹಾಕು ಅಂತ. ನನಗೆ, ಅಲ್ಲಪ್ಪ ನೀವೇ 2 ವರ್ಷದ ಹಿಂದೆ ನನಗೆ ಬ್ಯಾಂಕ್ ಕ್ಲರ್ಕ್ ಆಗಿ ಅಂದ್ರಿ, ಇವಾಗ UPSC ಬರೀ ಅಂತ. ಇಲ್ಲ, ನಿನ್ಗೆ ಗೊತ್ತಿಲ್ಲ, ಇದರಲ್ಲಿ DC ಕಲೆಕ್ಟರ್ ಆಗ್ಬೋದು ಅಂತಂದು. ಅಷ್ಟರಲ್ಲಿ ಒಂದು ಯಾವುದೋ ರಿಪಬ್ಲಿಕ್ ಡೇ ಪೆರೇಡೋ ಇಂಡಿಪೆಂಡೆನ್ಸ್ ಡೇ ಪೆರೇಡ್ ಬಂತು. ಅಲ್ಲಿಗೆ ನಮ್ಮಪ್ಪ ಸರ್ಕಾರಿ ಅಧಿಕಾರಿ ತಾನೆ, ಅಲ್ಲಿ ಜಿಲ್ಲೆಯಲ್ಲಿ ಹೋಗಿದ್ವಿ ಪೆರೇಡ್ಗೆ. ಪೆರೇಡಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡಿದವರು DC, ಸೆಲ್ಯೂಟ್ ಮಾಡಿದವರು ASP, ಅಂದರೆ ಒಬ್ಬ ಕಿರಿಯ IPS ಅಧಿಕಾರಿ. ಅವರಿಬ್ಬರು ನೋಡಿ, ನಮ್ಮ ಅಪ್ಪ ಅಮ್ಮ ಇಬ್ಬರು, ನಮ್ಮ ತಂದೆ, ನೋಡಪ್ಪ ನೀನು ಅವ್ರ ಥರ ಆಗಬೇಕು, ಒಂದು ಸೆಲ್ಯೂಟ್ ತೊಗೋಬೇಕು, ನನಗೆ ಭಾಳ ಖುಷಿ ಆಗುತ್ತೆ ಅಂತಂದರು. ನಮ್ಮ ತಾಯಿ, ನೋಡೋ ಅವ್ನು ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ, ಎಷ್ಟು ಚೆನ್ನಾಗಿದೆ, ನೀನು ಆ ಥರ ಯೂನಿಫಾರ್ಮ್ ಹಾಕ್ಕೋಬೇಕು. ಸರಿ ಆಯ್ತು, ಹಾಗೆ ಆಗ್ಬೇಕಾದ್ರೆ ಏನು ಮಾಡಬೇಕು, ನೀವು DC ಅಥವಾ SP ಆಗ್ಬೇಕಾದ್ರೆ ಏನು ಮಾಡಬೇಕು, ನೀನು ತಂದ್ಕೊಡಿದ ಅಪ್ಲಿಕೇಶನ್ನು ಅದು ಬರಿಬೇಕು, ಪರೀಕ್ಷೆ ಪಾಸ್ ಆಗಬೇಕು. ಧಾರವಾಡದಲ್ಲಿ ನಿಮ್ಗೆ ಹೇಳ್ತೀನಿ, ಆ ಟೈಮಲ್ಲಿ ನಾನು 1973 ಹೇಳ್ತಿರೋದು, ಯಾರಿಗೂ IAS IPS ಅಂದ್ರೆ ಗೊತ್ತಿರ್ಲಿಲ್ಲ. ಈಗೆಲ್ಲ ಬೀದಿ ಟ್ರೈನಿಂಗ್ ಕೋಚಿಂಗ್ ಏನಿಲ್ಲ. ಸಪ್ತಾಪುರದಲ್ಲಿ ನೋಡಿ, ಧಾರವಾಡದಲ್ಲಿ ಏನೇನಿರ್ಲಿಲ್ಲ. ಯಾರಿಗೆ ಮಾಹಿತಿ ಕೇಳೋದು, ಯಾರಿಗೆ ಹೆಂಗ್ ಪರೀಕ್ಷೆ ಬರೀಬೇಕು ಅಂತ ಕೇಳೋದು ಯಾರಿಗೆ? ಸರಿ, ನಮ್ಮ ಟೀಚರ್ಸಿಗೆ ಕೇಳಿದೆ, ಅವ್ರಿಗೂ ಗೊತ್ತಿಲ್ಲ. ಕರ್ನಾಟಕ ವಿಶ್ವವಿದ್ಯಾಲಯ ಅಲ್ಲಿವರೆಗೆ ಕೇವಲ 3 ಜನ ಆಗಿದ್ದು. ಅಷ್ಟರಲ್ಲಿ ಏನಾಯ್ತು ಅಂದ್ರೆ, ನಮ್ಗಿಂತ ಹಿಂದೆ ಒಂದು 3 ವರ್ಷದ ಹಿಂದೆ ಪ್ರಹ್ಲಾದ್ ಮಹಿಷಿ ಅಂತ ನಮ್ಮ ಬೆಂಗಳೂರಲ್ಲಿ ನನ್ನ ಜೊತೆನೆ ಓದ್ದವರು, ನನಗಿಂತ ಸೀನಿಯರು, ಅವರು ಧಾರವಾಡದ ಕಡೆಯವರು. ಅವ್ರು ಧಾರವಾಡಕ್ಕೆ ಬಂದಿದ್ರು, ನನ್ನ ಸ್ಕೂಲಲ್ಲಿ ಓದ್ದವರು. ಅವ್ರು IAS ಆಗಿದ್ರು, ತರಬೇತಿಗೆ ಹೋಗೋಕ್ಕೆ ಮಾಡ್ಕೊಂಡು ಬಂದಿದ್ರು. ನೋಡ್ರಿ, ನಾನು ಈ ಥರ ಅಪ್ಲೈ ಮಾಡ್ತಿದ್ದೀನಿ, ಹೆಂಗೆ ಮಾಡಬೇಕು. ಅವ್ರು ಒಂಚೂರು ಟಿಪ್ಸ್ ಕೊಟ್ಟರು. ಅಷ್ಟರಲ್ಲಿ ಹೇಳಿದ್ನಲ್ಲ, ಈ ಪೆರೇಡ್ ಮಾಡಿದ್ರು ಅಂತ IAS IPS ಅಧಿಕಾರಿ, ಅವ್ರು ಅಲ್ಲೇ ಇದ್ರು, ಧಾರವಾಡದಲ್ಲಿದ್ದರು, ಪ್ರೊಬೇಷನರ್. ಅವ್ರ ಹತ್ರ ಹೋದೆ. ನಾವು ಹಿಂಗೆ, ಅವ್ರು ಬಿಹಾರದವರು. ಸೊ ಅವ್ರು ಕೇಳಿದೆ, ಅವರು CD ಸಹಾಯ ಅಂತ ಇಷ್ಟೊತ್ತು ರಾ ಬಗ್ಗೆ ಮಾತಾಡಿದ್ನಲ್ಲ, ಅವರು ರಾ ಚೀಫ್ ಆದ್ರು. ಕಂದಹಾರಲ್ಲಿ ಇದು ಮಾಡಿದ್ರಲ್ಲ, ಅವರೇ ಹೋಗಿದ್ದು. ಅವರು ನನಗೆ ನಿಂಗೆ ಹಿಂಗೆ ಆಗ್ಬೇಕು ಅಂತ ಟಿಪ್ಸ್ ಕೊಟ್ಟಿದ್ದು. ಮತ್ತೆ ಮುಂದೆ ಅವರೇ ನನಗೆ ರಾ ಬರಬೇಕು ಅಂತ ಹೇಳಿದ್ರು, ಆಗ್ಲಿಲ್ಲ, ಅದು ಬೇರೆ ಮಾತು. ಸೊ CD ಸಹಾಯ ಅವರಿದ್ರು, ಅವರು ನನಗೆ ಹಿಂಗೆ ಓದಿದ್ರೆ ಒಳ್ಳೇದು ಅಂತ ಹೇಳಿದ್ರು. SP ಅವ್ರ ಹತ್ರ ಹೋದೆ, ಅವರು ಒಂಚೂರು ಹೇಳಿದ್ರು. DC ಅವ್ರ ಹತ್ರ ಹೋದೆ, ನಮ್ಮ ತಂದೆ ಸರ್ಕಾರಿ ಅಧಿಕಾರಿ ಇಲ್ಲ, ಕರ್ಕೊಂಡೋಗಿ ನಮ್ಮ ಮಗ ಓದಬೇಕು ಅಂತ ಹೇಳಿ ಅಂತ. ಅವರೆಲ್ಲ ಒಂಚೂರು ಟಿಪ್ಸ್ ಕೊಟ್ಟರು. ತುಂಬ ಅಭ್ಯಾಸ ಮಾಡಬೇಕಪ್ಪ, ಈ ಸುಮ್ಮನೆ ಹಾಗೆ ಆಗೋದಲ್ಲ. ಆ ಟೈಮಲ್ಲಿ 3 ಲಕ್ಷ ಜನ ಅಪಿಯರ್ ಆಗ್ತಿದ್ರು. ನಾವು 3 ಲಕ್ಷದಲ್ಲಿ 300 ಜನ ತಗೊಳ್ಳೋರು. ಒಂದು IPS ಮಾತ್ರ 50 ಜನ, IAS ಒಂದು 70 ಜನ, ಮಿಕ್ಕಿದ್ದೆಲ್ಲ ಸರ್ವಿಸ್ ಅಷ್ಟೇ. ಸರಿ, ಅಭ್ಯಾಸ ಮಾಡಿದೆ, ಭಾಳ ಚೆನ್ನಾಗಿ ಮಾಡಿದೆ. ನಮ್ಮ ಶಿಕ್ಷಕರು ಭಾಳ ಹೆಲ್ಪ್ ಮಾಡಿದ್ರು. ನಾನು ಫಸ್ಟ್ ಅಟೆಂಪ್ಟೇ ಪಾಸ್ ಆದೆ.
ರಿಟರ್ನ್ ಫಸ್ಟ್ ಗ್ರೇಟ್ ಸರ್. BSc 3 ಸರಿ ಮುಗ್ಗಿಸಿದಿರಿ. IAS ನ ಮಾತ್ರ ಅಲ್ಲ, UPSC ನ ಮಾತ್ರ ಫಸ್ಟ್ ಅಟೆಂಪ್ಟ್. ಇಂಟರ್ವ್ಯೂ ಬಂತು. ನಮ್ಗೆ ಅಲ್ಲಿ ಯಾವ್ದು ಇಂಟರ್ವ್ಯೂ ಕೋಚಿಂಗ್ ಇಲ್ಲ ಏನಿಲ್ಲ. ಆ ಟೈಮಲ್ಲಿ ಇದ್ದಿದ್ದೇ ಕೋಚಿಂಗ್ ಒಂದು ಡೆಲ್ಲಿಲಿ. ನಮ್ಗೆ ಯಾರು ಕೋಚಿಂಗ್ ಕೊಡೋದು ಏನು ಗೊತ್ತಿಲ್ಲ. ಒಂದು ಹಳ್ಳಿ ಮುಖ ಅಂತ ಕರೀತಾರಲ್ಲ, ಯಾವುದೋ ಹಳ್ಳಿಯಿಂದ ಬಂದು ಬೆಂಗಳೂರು ಬಂದು ನನಗೆ ಆ UPSC ನೋಡಿದ ತಕ್ಷಣ ಬೆರಗು. ಅಲ್ಲಿ ಹೋದೆ. ಆ ಟೈಮಲ್ಲಿ ಒಂದೇ ಒಂದು ಬೋರ್ಡು, ಒಟ್ಟು ಒಂದು 8 ಜನ, ದೊಡ್ಡ ಜನ ಎಲ್ಲ ಕೂತಿದ್ರು. ಇಂಟರ್ವ್ಯೂ ಬೋರ್ಡ್. ಇಂಟರ್ವ್ಯೂ ರಿಟರ್ನ್ ಆಗಿದ ತಕ್ಷಣ ಇಂಟರ್ವ್ಯೂ ಹೋದ ಡೆಲ್ಲಿಗೆ. ಇಂಟರ್ವ್ಯೂನಲ್ಲಿ ನೋಡಿದ ತಕ್ಷಣ ಹೆದರಿಕೆ. ಅವ್ರ ಪ್ರಶ್ನೆ ಕೇಳಿದ್ದೆಲ್ಲ ಉತ್ತರ ಬರುತ್ತೆ ನಂಗೆ, ಹೇಳಿ ಬರಲೇ ಇಲ್ಲ. ಅಲ್ಲಿ ಬೆರ್ಗ ಹಿಂಗೆ ನೋಡ್ತಾ ನಿಂತಿದ್ದೆ. ಪಾಪ ಅವರು ಒಂದು ಗ್ಲಾಸ್ ನೀರು ಕೊಡಿ ಅಂತ ಹೇಳಿ ಹಾಗೂ ಈಗೋ ಮಾಡಿ ಏನೋ ಹೇಳಿ ಉತ್ತರ ಹೇಳಕ್ ಮಾಡಿದ್ರು. ಬಂದಷ್ಟು ಹೇಳಿದೆ. ಕಡೆಗೆ ಆಯ್ತಪ್ಪ ಹೋಗು ಅಂದ್ರು. ನಾ ಇಂಟರ್ವ್ಯೂ ಬಹಳ ಕಡಿಮೆ ಮಾರ್ಕ್ಸ್ ಬಂತು. ಅಷ್ಟಾದ್ರೂ ಸಹಿತ IPS ಸೆಲೆಕ್ಟ್ ಆದೆ. ಅಷ್ಟಾದ್ರೂ ಅಷ್ಟಲ್ಲಿ ನಾವು ಬೆಂಗಳೂರಿಗೆ ಧಾರವಾಡಕ್ಕೆ ವಾಪಸ್ ಬಂದ್ಮೇಲೆ ನಮ್ಮ ತಂದೆ ಎಲ್ಲ IPS ಬೇಡ ಕಣೋ ನೀನು, ಫಸ್ಟ್ ಅಟೆಂಪ್ಟೇ ಆಗ್ಬಿಟ್ಟಿದ್ಯಾ, ಇನ್ನೂ 2 ಅಟೆಂಪ್ಟ್ ಇದೆ, ಅಕಸ್ಮಾತ್ ಟ್ರೈ ಮಾಡಿದ್ರೆ IAS ಆಗ್ಬೋದು ಅಂತ. ಸರಿ ಆಯ್ತು ಅಂತ ಬಂದು ನೌಕರಿ ಬಿಟ್ಬಿಟ್ಟೆ. ಅಯ್ಯೋ, ಬಂದು ನೌಕರಿ ಯಾವನು ಇಲ್ಲಿವರೆಗೂ ಆ ಟೈಮಲ್ಲಿ ಏನ್ ನನ್ಗೆ 22-23 ವರ್ಷ, ಬಂಡ ಧೈರ್ಯ ನೋಡೋಣ ಅಂತೇಳಿ. ಸರಿ ತಿರ್ಗ 2ನೇ ಸಲ ಟ್ರೈ ಮಾಡಿ. 2ನೇ ಸಲ ರಿಟರ್ನ್ ಪಾಸ್ ಆದೆ. 2ನೇ ಸಲ ಇಂಟರ್ವ್ಯೂ ಹೋದೆ. 2ನೇ ಸಲ ಇಂಟರ್ವ್ಯೂ ಸ್ವಲ್ಪ ಪರವಾಗಿರ್ಲಿಲ್ಲ. ಆದ್ರೆ ನನ್ ಜೊತೆ ಒಬ್ರು SV ರಂಗನಾಥ್ ಅಂತ ಇಲ್ಲೇ ಇದರಲ್ಲಿದ್ರು, IAS ಚೀಫ್ ಸೆಕ್ರೆಟರಿ ಆಗಿದ್ರು. ಅವ್ರ ಬಗ್ಗೆ ನಂಗೆ ಗೊತ್ತಿತ್ತು, ಬಹಳ ಬುದ್ಧಿವಂತ. ನನಗಿಂತ ಒಂದ್ ಸ್ಟೆಪ್ ಮುಂಚೆ ಹೋದ್ರು. ಅಯ್ಯೋ ರಂಗನಾಥ್ ಹೋಗ್ತಿದ್ದಾರೆ, ಇನ್ನು ನಮ್ದಾಯ್ತು ಅಂತ. ಆ ಟೈಮಲ್ಲಿ ಒಂಥರ ಹೆದರಿಕೆ ಬಂದ್ಬಿಡ್ತು. ಇಂಟರ್ವ್ಯೂ ಟೈಮಲ್ಲಿ ಇವರು ಎಷ್ಟು ಒಳ್ಳೆ ಆನ್ಸರ್ ಕೊಡ್ತಾರೆ, ಇವ್ರ ಮುಂದೆ ನಾನು ಒಂಥರ ಈ ಗ್ರಹಣ ಹಿಡಿದ ಚಂದ್ರನಂತೆ ನಿನ್ನೆ ಆಯ್ತಲ್ಲ ಆ ತರ ಹಂಗೆ ಆಯ್ತು ರೀ. ತಿರ್ಗಾ ಅದೇ ಹೆದರಿಕೆ. ಇಂಟರ್ವ್ಯೂ ಎಲ್ಲ ಹೋದೆ, ಅದೇ ಹೆದರಿಕೆ ಆಯ್ತು. 2ನೇ ಸಲ ರಿಸಲ್ಟ್ ಬಂತು, ಇನ್ಕಮ್ ಟ್ಯಾಕ್ಸ್ ಸಿಕ್ತು. ನನಗೆ ಗಣಿತದಲ್ಲಿ ಮೊದಲೇ 0 ನಾನು. ಇದು ಇನ್ಕಮ್ ಟ್ಯಾಕ್ಸ್ ಬರೀ ಲೆಕ್ಕಾಚಾರ, ನನಗೆಲ್ಲಪ್ಪ ಬೇಡ ಅಂತ ಹೇಳಿ ಅದು ಬಿಟ್ಬಿಟ್ಟೆ. ಇನ್ನು 3ನೇ ಸಲ. ಈಗ ತುಂಬಾ ಜನ ನನ್ನ ಕೇಳ್ತಾರೆ, ನಿಮಗಾದ್ರೆ ನಿಮ್ಮ ಅಪ್ಪ ಸರ್ಕಾರಿ ನೌಕರಿಲಿದ್ರು, ಯಾರೋ ಒಬ್ಬರೇ ಮಗ, ನೀವು ಪ್ರೊಟೆಕ್ಟ್ ಕೊಡ್ತಿದ್ರು, ಈಗ ಏನು ಇಲ್ಲದೆ ಇರೋರು ಏನು ಮಾಡಬೇಕು ಅಂತ. ನಾ ಎಲ್ರಿಗೂ ಹೇಳೋದೇನೆಂದರೆ, ನೀವು 1 ಸಲ ಅಪಿಯರ್ ಆಗಿ 2 ಸಲ ಅಪಿಯರ್ ಆಗಿ ಅದಾದ್ಮೇಲೆ ನೌಕರಿಗೆ ಸೇರಲೇಬೇಕು. ನಾನೇನು ಮಾಡಿದೆ, 2ನೇ ಸಲ ನಾನು ತಗೊಳ್ಳದೇ ಇದ್ದಾಗ ಇದು ಒಂದೇ ನಮ್ಗೆ ಗಟ್ಟಿ ಇಲ್ಲ, ಅಕಸ್ಮಾತ್ 3ನೇ ಸಲ ಕೂಡ ನಾನು ಸೆಲೆಕ್ಟ್ ಆಗಲಿಲ್ಲ, ಗ್ಯಾಂಬಲ್ ತಾನೆ, ಏನು ಮಾಡೋದು. ಆವಾಗ ನನಗೆ ಯೋಚನೆ ಬಂತು, ಇದು ಒಂದೇ ಆದರೆ ಸಾಲಲ್ಲ, ಎಲ್ಲದಕ್ಕೂ ಅಪ್ಲೈ ಮಾಡೋಣ. ಆಗಿನ ಕಾಲದಲ್ಲಿ ಬೇರೆ ಬೇರೆ ಬ್ಯಾಂಕ್ ಇತ್ತು, ರಾಷ್ಟ್ರೀಕೃತ ಬ್ಯಾಂಕು, ಪ್ರೈವೇಟ್ ಬ್ಯಾಂಕ್ ಎಲ್ಲ ಇತ್ತು. ಒಂದು ಬ್ಯಾಂಕ್ಗಳಿಗೆ ಪರೀಕ್ಷೆಗೆ ಬರ್ದೆ, ಮತ್ತೆ ಇದಕ್ಕೆ ಬರ್ದೆ, ರೈಲ್ವೆ ಎಲ್ಲದಕ್ಕೂ ಬರ್ದೆ. ನಿಮಗೆ ನಂಬಿ ಬಿಟ್ರೆ ಬಿಡಿ, 17 ಪರೀಕ್ಷೆ ಬರ್ದೆ, 17ರಲ್ಲೂ ಸೆಲೆಕ್ಟ್ ಆದೆ. 17 ಯಾಕೆಂದ್ರೆ ನಾನು ಈ IAS ತಯಾರಿ, UPSC ತಯಾರಿ ಮಾಡಿದ್ನಲ್ಲ, ಸೇಮ್ ಅಲ್ಲೂ ಎಲ್ಲ. ಈಗಲೂ ನಾನು ಎಲ್ರಿಗೂ ಹೇಳೋದು ಅದೇ, ನೀವು ಒಂದೇ ಪರೀಕ್ಷೆ ಮಾಡಬೇಡಿ, ಎಲ್ಲರದಲ್ಲೂ ಬರೀರಿ ಅಂತ. ಹಾಗಿದ್ರು ತಯಾರಿ ಮಾಡ್ತೀವಿ, ಸೊ ಯಾಕೆ ಬಿಡ್ಬೇಕು? ದುಡ್ಡು ಅಪ್ಲಿಕೇಶನ್ ಫಾರ್ಮ್ ಅಷ್ಟು ದುಡ್ಡು ಕೊಡಿ, ಹಾಗೆ ಆಗುತ್ತೆ ಮಾಡಿದೆ. ನನಗೆ ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಸಿಕ್ತು, ಹಿಂದೂಸ್ತಾನ್ ಸ್ಟೀಲಲ್ಲಿ ಕೆಲಸ ಸಿಕ್ತು, ಕೆನರಾ ಇಂಡಿಯನ್ ಬ್ಯಾಂಕಲ್ಲಿ ಕೆಲಸ ಸಿಕ್ತು, ಎಲ್ಲ ಕಡೆ ಕೆಲಸ ಸಿಕ್ತು. ಹೋಗ್ಲಿಲ್ಲ, ಲೆಕ್ಕನೇ ಇಂಟ್ರೆಸ್ಟ್ ಇಲ್ಲ, ಆದ್ರೆ ಎಲ್ಲಾ ಬ್ಯಾಂಕಲ್ಲೂ ಕೆಲಸ, ರಿಸರ್ವ್ ಬ್ಯಾಂಕಲ್ಲಿ ಸಿಕ್ತು. ಆಮೇಲೆ ಏನ್ ಮಾಡೋದು, ನಮ್ಮ ಅಪ್ಪ ಅಮ್ಮನ ಮೇಲೆ ಹೊರೆ ಆಗ್ಬಾರ್ದು, ನಾನು ನೌಕರಿಗೆ ಸೇರ್ಕೋಬೇಕಂತ ಹೇಳಿ ಹಿಂದೂಸ್ತಾನ್ ಸ್ಟೀಲ್ ಅಂತ ಈ ಭಾರತದ ಸ್ಟೀಲ್ ಪ್ಲಾಂಟ್ಗಳೆಲ್ಲ ನೋಡು, ಸೈಲ್ ಅಂತ ಏನಿದೆ ಅದ್ರದ್ದು ಹಳೆಯ ಕಂಪನಿ, ಅಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಸಿಕ್ತು. ಹೋಗ್ತೀನಿ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕೆಲಸಕ್ಕೆ ಹೋಗಿ, ಅದು ಭಿಲಾಯ್. ಇವಾಗ ಛತ್ತೀಸ್ಗಢ ಜಿಲ್ಲೆ, ಛತ್ತೀಸ್ಗಢ ರಾಜ್ಯ. ಆ ಛತ್ತೀಸ್ಗಢ ರಾಜ್ಯದಲ್ಲಿ ಸೇರ್ಕೊಂಡೆ. ಬಿಸಿಲು ಊರು, ಒಬ್ಬನೇ ಹೋದೆ. ನಾ ಇಂಡಿಯಾದಿಂದ 12 ಜನ ಸೆಲೆಕ್ಟ್ ಆಗಿದ್ದು. ಸೇರ್ಕೊಂಡಾಗ IAS ಪರೀಕ್ಷೆ ಬಂತು. 3ನೇ ಅಟೆಂಪ್ಟ್ ಬರೆದಿದ್ದೆ. ಅವ್ರಿಗೆ ನಾನು ಪರೀಕ್ಷೆ ಅಪಿಯರ್ ಆಗಬೇಕು, ರಜಾ ಕೊಡಿ ಅಂದೆ, ಕೊಡಲ್ಲ ಅಂದ್ರು. ತಿರ್ಗಾ ಬಂಡ ಧೈರ್ಯ, ರಿಸೈನ್ ಮಾಡಿದೆ. 30,000 ರೂಪಾಯಿ ಬಾಂಡ್ ಬರ್ಕೊಟ್ಟಿದ್ದೆ, ರಿಸೈನ್ ಮಾಡಿದ್ರೆ ಕೊಡ್ತೀನಿ ಅಂತ. ಟ್ರೈನಿಂಗ್ ಪೀರಿಯಡ್ 30,000 ರೂಪಾಯಿ ಹೋದ್ರೋಯ್ತು ಅಂತ ಬಾಂಡ್ ಕೊಟ್ಟೆ, ಬೆಂಗಳೂರು ಬಂದೆ. ಇದ್ದು ನೌಕರಿ ಇಲ್ಲ. ಕಡೆ ಟೈಮ್ IAS ತಿರ್ಗಾ ಬರದೆ, ಬೆಂಗಳೂರಲ್ಲೇ ಕೂತು ಬರದೆ, ಬಂತು. ರಿಟರ್ನ್ ಟೆಸ್ಟ್ ಪಾಸ್ ಆಯ್ತು.
ನಾನು ತಿರ್ಗಾ ಇಂಟರ್ವ್ಯೂ ಹೊಟ್ಟೋದ್ರೆ ಏನು ಅಂತ ಹೆದರಿಕೆ ಇತ್ತಲ್ಲ, ಮತ್ತೇನಾದ್ರು ಒಂದು ನೌಕರಿ ಬೇಕು ಅಂತ ಪೇಪರ್ಲಿ ಓದ್ತಾ ಇದ್ದೆ. ಕೆನರಾ ಬ್ಯಾಂಕ್ ಅಲ್ಲಿ ಒಂದು ಮ್ಯಾಗಝಿನ್ ಬರುತ್ತೆ, ಹೌಸ್ ಮ್ಯಾಗಝಿನ್, ಇದಕ್ಕೆ ಅಸಿಸ್ಟೆಂಟ್ ಎಡಿಟರ್ ಬೇಕು ಅಂತ. ನನಗೆ ಬೇಕಾದ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದು ಅದು ಅಪ್ಲಿಕೇಶನ್ ಬರ್ದೆ, ಅದು ಆಲ್ ಇಂಡಿಯಾ ಎಕ್ಸಾಮಿನೇಷನ್, ಅದು ಸೆಲೆಕ್ಟ್ ಆಗ್ಬಿಟ್ಟೆ. ಸೆಲೆಕ್ಟ್ ಆಗಿದ ತಕ್ಷಣ ಅಲ್ಲಿಗೆ ಸೇರ್ಕೊಂಡು ಒಳ್ಳೆ ಸಂಬಳ, ಒಳ್ಳೆ ಇದು, ಲೆಕ್ಕಾಚಾರ ಏನಿಲ್ಲ, ಬರೀ ಇದು ಪತ್ರಕರ್ತರ ಕೆಲಸ. ಚೆನ್ನಾಗಿ ಪ್ರಿಂಟಿಂಗ್ ಹೇಗೆ ಮಾಡೋದು ಅದೆಲ್ಲ ಕಲ್ತ್ಕೊಂಡೆ. ಅಲ್ಲಿದ್ದಾಗಲೇ ರಿಸಲ್ಟ್ ಬಂತು, ಮತ್ತೆ IPS ಆಯ್ತು. IPS ಮತ್ತೆ 3ನೇ ಸಲ ಬಂದಾಗ IPS ಆಯ್ತು. ಏನ್ ಮಾಡ್ಲಿ ಅಂದ್ ಎಲ್ರು ಕೇಳ್ದವ್, 100 ಜನ ಕೇಳಿದೆ, ನೋಡಪ್ಪ ಸರ್ಕಾರಿ ನೌಕರಿ ಇದು, ನೀನ್ ನೋಡು, ಯೋಚನೆ ಮಾಡು, ಏನ್ ಮಾಡ್ತೀಯ ಅಂತ. ನಮ್ಮ ತಾಯಿ ಮೊದಲಿಂದ ಪೊಲೀಸ್ ಯೂನಿಫಾರ್ಮ್ ಹಾಕೋಬೇಕು ಅಂತ ಹೇಳಿದೆ. ಆಯ್ತು ಹೋಗ್ತೇನೆ ಅಂತ ಹೇಳಿ ಈ ನೌಕರಿ ಬಿಟ್ಟೆ, ಸೇರ್ಕೊಂಡೆ, IPS ಆಯ್ತು. ನಾನು ಜನಕ್ಕೆಲ್ಲ, ಈಗಿನ ವಿದ್ಯಾರ್ಥಿಗಳು ತುಂಬಾ ಜನಕ್ಕೆ ಮಾರ್ಗದರ್ಶನ ಮಾಡ್ತಿದ್ದೀನಿ. ಅವ್ರಿಗೆ ಹೇಳೋದು ಒಂದೇನಂದ್ರೆ, ನೀವು ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಎಲ್ಲ ಒಂದರಲ್ಲೇ, ಇದು UPSC ಆಗಬೇಕು ಅಂತಾನೆ ಮಾಡಬೇಡಿ. ಒಂದ್ಸಲ UPSC ಆಗದೆ ಹೋದರೆ ಬೇರೆ ಅವೆನ್ಯೂ ಏನಿದೆ ಅದು ನೋಡ್ಕೊಳ್ಳಿ. ಯಾಕೆಂದ್ರೆ ನಾನು ತುಂಬಾ ಜನ ನೋಡಿದ್ದೀನಿ, 6 ಅಟೆಂಪ್ಟ್ ತನಕ ಇದೆ ಈಗ ಕೆಲವರಿಗೆ, ಇನ್ನು ಕೆಲವ್ರಿಗೆ ಇನ್ನೂ ಹೆಚ್ಚಿದೆ. ಈ 6 ಅಟೆಂಪ್ಟ್ ಮಾಡ್ತಾರೆ, ಏನೂ ಇಲ್ಲದೆ ಕಡೆಗೆ ಯಾವುದೂ ಸಿಗದೆ ಹೋದ್ರೆ ಖಿನ್ನತೆಗೆ ಜಾರ್ತಾರೆ. ಕಡೆಗೆ ಬಹಳ ಜನ ಆತ್ಮಹತ್ಯೆ ಮಾಡ್ಕೋಬಹುದು, ಏನೂ ಇಲ್ಲ ಅಂತ ಬಹಳ ತೊಂದರೆ ಪಡ್ತಾರೆ. 2 ಸಲ ಅಂತೂ ಟ್ರೈ ಮಾಡಿ. ಸಾಮಾನ್ಯವಾಗಿ 1ನೇ ಸಲ ಯಾರಿಗೂ ಸಿಗಲ್ಲ, ಯಾರಿಗೂ ತುಂಬಾ ಪುಣ್ಯ ಮಾಡಿರ್ಬೇಕು ಅಥವಾ ಅಸಾಧಾರಣ ಬುದ್ಧಿಮತ್ತೆ ಇರಬೇಕು, ಅವರು ಸಿಗುತ್ತೆ. ಸಾಮಾನ್ಯವಾಗಿ 2ನೇ ಅಟೆಂಪ್ಟು ಯಾರಿಗೂ ಸಿಗಲ್ಲ. 3ನೇ ಅಟೆಂಪ್ಟ್ ಚಾನ್ಸಸ್ ಆರ್ ದೇರ್. ಹಾಗಾಗಿ ನೀವು 2 ಅಟೆಂಪ್ಟ್ ಮಾಡಿ ಸಿಗದೆ ಹೋಗಿದ ತಕ್ಷಣ ಯಾವ ನೌಕರಿ ಸಿಗುತ್ತೋ ಆ ನೌಕರಿಗೆ ಹೋಗಿ. ಮತ್ತು IAS ತಯಾರಿ, ಕಷ್ಟದ ತಯಾರಿ, ಇಷ್ಟೆಲ್ಲ ತಯಾರಿ ಮಾಡಿ, ವಿ ಹ್ಯಾವ್ ಇನ್ವೆಸ್ಟೆಡ್. ಪ್ರತಿ ದಿವಸ 12 ಗಂಟೆ 13 ಗಂಟೆ ಇನ್ವೆಸ್ಟ್ ಮಾಡ್ತೇವೆ ಕಲೀಲಿಕ್ಕೆ. ಅದು ವೇಸ್ಟ್ ಆಗೋಕೆ ಬಿಡಬೇಡಿ. ಅದನ್ನ ನೀವು KPSC ಇದೆಯಾ, KPSC ಬರೀರಿ. ಇನ್ನೊಂದು ರಿಸರ್ವ್ ಬ್ಯಾಂಕ್ ಇದೆಯಾ, ಬರೀರಿ. ರೈಲ್ವೆ ಅಂತೂ ಎಂತೆಂಥ ಕೆಲಸಗಳಿದೆ. UPSC 20 ಕ್ಲಾಸ್ 1 ನೌಕರಿ, 20 ನೌಕರಿಗೆ UPSC ಮಾಡ್ತಾರೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಅಂತ ಮಾಡ್ತಾರೆ. ಇವೆಲ್ಲ ಎಕ್ಸಾಮ್ ತಗೊಳ್ಳಿ. ಕೆಲವಕ್ಕೆ ಮಾತ್ರ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು, ಮಿಕ್ಕಿದ್ದಕ್ಕೆಲ್ಲ ಸೈನ್ಸ್ ಇಲ್ದವರು ನಡೆಯುತ್ತೆ. ಪ್ರತಿಯೊಂದು ಆನ್ಲೈನ್, ಈಗೆಲ್ಲ 3/4 ಭಾಗ ಟೆಸ್ಟ್ಗಳು ಆನ್ಲೈನಲ್ಲಿ ನಡೆಯುತ್ತೆ. ಆನ್ಲೈನಲ್ಲಿ ಮಾಡಿ, ಇದಕ್ಕೇನು ಓದಿರ್ತೀರಿ ಅದನ್ನೇ ಉಪಯೋಗ ಮಾಡ್ಕೊಂಡು ಮಾಡ್ಬೋದು. ಈಗ ಭಾಳ ಜನ ಏನು ಮಾಡ್ತಾರೆ ಅಂದರೆ, ಕೇವಲ ಸಿವಿಲ್ ಸರ್ವಿಸ್ ಒಂದಕ್ಕೆ ಬರೆಯಲ್ಲ, ಜೊತೆಗೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬರೀತಾರೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೂ ಸಿವಿಲ್ ಸರ್ವಿಸ್ಗೂ ಸೇಮ್ ಫಸ್ಟ್ ಇದು ಪ್ರಿಲಿಮ್ ಎಕ್ಸಾಮ್ ಇಬ್ಬರಿಗೂ ಸೇಮ್. ಹಾಗಾಗಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೋದು. ಇದು ಸಿಗದವರು ಅದು ಸಿಗದವ್ರು ಇದು. ಹಾಗಾಗಿ ಅಟ್ ಎ ಟೈಮ್ ಅದು ಓದಿ. ಫಾರೆಸ್ಟ್ ಸರ್ವಿಸ್ಗೆ ಓದಬೇಕಾದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು, ಒಂಚೂರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ಒಳ್ಳೆಯದು. ನನಗೆ ತಿಳಿದಂಥ ಭಾಳ ಜನ ಏನು ಮಾಡ್ತಾರೆ ಅಂದರೆ, UPSC ಜೊತೆಗೆ ಸ್ಟೇಟ್ ಸಿವಿಲ್ ಸರ್ವಿಸ್ ಮಾಡ್ತಾರೆ. ಉದಾಹರಣೆಗೆ ಈಗ ನಾರ್ತ್ ಇಂಡಿಯಾದ ಬಹಳ ಜನ ವಿದ್ಯಾರ್ಥಿನಿಯರು UPSC ಜೊತೆ ಉತ್ತರ ಪ್ರದೇಶ್ ಸಿವಿಲ್ ಸರ್ವಿಸ್, ಉತ್ತರಾಖಂಡ ಸಿವಿಲ್ ಸರ್ವಿಸ್, ರಾಜಸ್ಥಾನ ಸಿವಿಲ್ ಸರ್ವಿಸ್, ಬಿಹಾರ ಸಿವಿಲ್ ಸರ್ವಿಸ್, ಮಧ್ಯಪ್ರದೇಶ ಸಿವಿಲ್, ಈ 5 ರಾಜ್ಯಗಳಲ್ಲಿ ಹಿಂದಿ ಭಾಷೆ ಗೊತ್ತಿರುತ್ತೆ, ಮಾತೃಭಾಷೆ, ಅದು ಬರೆದು ಬಿಡ್ತಾರೆ. ನಾನು ವಿದ್ಯಾರ್ಥಿಗಳಿಗೆ ಏನು ಹೇಳೋದು, ನೀವು ಹಿಂದಿ ಒಂಚೂರು ಕಲ್ತು, ಹಿಂದಿ ಕಷ್ಟದ ಭಾಷೆ ಅಲ್ಲ. ಈಗ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹೋದ್ರೆ ಹಿಂದಿ ಬಂದಿರುತ್ತೆ. ಹಿಂದಿ ಒಂಚೂರು ಕಲ್ತ್ರೆ ನೀವು ಸಹಿತ ಬೇರೆ ಬೇರೆ ರಾಜ್ಯಗಳ ಸಿವಿಲ್ ಸರ್ವಿಸ್ಗೆ ಅಪ್ಲೈ ಆಗ್ಬೋದು. ತಮಿಳು ಒಂಚೂರು ಕಷ್ಟ, ತೆಲುಗು ತುಂಬ ಈಸಿ. ನನ್ನ ಪುತ್ರ ತೆಲುಗು ಆಂಧ್ರ ಪ್ರದೇಶ ಸಿವಿಲ್ ಇದು ಹಾಗೆ ಸೆಲೆಕ್ಟ್ ಆಗಿದ್ದ, ಹೋಗಲಿಲ್ಲ. ಸೊ ಒಂಚೂರು ತೆಲುಗು ಗೊತ್ತಿದ್ರೆ ಸರಿ. ಹಾಗಾಗಿ ಕೇವಲ ನಾವು KPSC ಪರೀಕ್ಷೆ ಇಲ್ಲ UPSC ಪರೀಕ್ಷೆ ಅದು ಬಿಟ್ಟು ಇನ್ಯಾವುದೂ ಹೋಗಲ್ಲ. ನಮ್ಮಲ್ಲಿ ಏನು ಮಾಡ್ತೀವಿ ಜನ ಅಂದರೆ, ಇಲ್ಲ ನಾನು PSI ಆಗ್ತೀನಿ, ಇಲ್ಲ CDO ಏನೋ ಆಗ್ತೀನಿ, ಇದೆ, ಇಲ್ಲ ಕ್ಲರಿಕಲ್ ಪೋಸ್ಟ್ ತೊಗೋತೀನಿ. ಆ ಥರ ಒಂದು ಡಿಗ್ರಿ ಆಗಿದ ತಕ್ಷಣ ಏನು ಕಡಿಮೆ ಇದಕ್ಕೆ ಯೋಚನೆ ಮಾಡ್ತಾರೆ. ನಾ ಹೇಳೋದು, ನೀವು ಮೇಲೆ ಎತ್ತರಕ್ಕೆ ಜಿಗಿಯೋಕ್ಕೆ ಯೋಚನೆ ಮಾಡಿದ್ರೆ ಅಷ್ಟೆತ್ತರ ಜಿಗಿಯೋಕೆ ಆಗದೆ ಹೋದ್ರೂ ನೆಕ್ಸ್ಟ್ ಲೆವೆಲ್ ಸಿಗುತ್ತಲ್ಲ, ಅದನ್ನ ಟ್ರೈ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. 2ನೇದು, ಬರೀ ಪಾಡ್ಕಾಸ್ಟ್ಗಳು ಅಥವಾ ರೀಲ್ಗಳು ನೋಡಿ ಬರಲ್ಲ, ಕಷ್ಟಪಡಬೇಕು. ದಿನಕ್ಕೆ ಒಂದು 8 ರಿಂದ 10 ಗಂಟೆ ಓದಲೇಬೇಕು. ಓದ್ ಜೊತೆ ಬರೀಬೇಕು, ನೋಟ್ಸ್ ಮಾಡ್ಕೊಳ್ಳಿ. ನೀವು ಏನೇನು ಓದ್ತೀರಿ ಪ್ರತಿದಿನ ಓದೋದನ್ನ, ಏನು ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ
ಸಿವಿಲ್ ಸರ್ವಿಸಲ್ಲಾಗಲಿ ಯಾವುದ್ರಲ್ಲಾಗಲಿ ಕ್ವಶನ್ಗಳಿಗೆ ಉತ್ತರ ಬರೆಯುವಾಗ 150 ಪದಮಿತಿ, 300 ಪದಮಿತಿ, 400 ಪದಮಿತಿ ಅಂತ ಪದಮಿತಿ ಇರುತ್ತೆ. ಈ ಪದಮಿತಿ ಪತ್ರಕರ್ತರಾಗೋರು ಗೊತ್ತಿರುತ್ತೆ ಯಾವ ರೀತಿ ಪದಮಿತಿ ಅಂತ. ಪದಮಿತಿ ನೀವು ಅರ್ಥ ಬರೆದ್ರೆ ಕರೆಕ್ಟಾಗಿ ಉತ್ತರ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಜನ ಕೋಚಿಂಗ್ ಇಲ್ಲದೇನೆ ಬಂದಿದ್ದಾರೆ. ತುಂಬ ಜನ ಕೋಚಿಂಗ್ ನಿಮಗೆ ಅನುಕೂಲ ಇದ್ದರೆ, ಧನಾನುಕೂಲ ಇದ್ದರೆ ಕೋಚಿಂಗ್ ಹೋಗಿ, ಇಲ್ಲದೆ ಹೋದ್ರೆ ನೀವೇ ಓದ್ಕೋಬಹುದು. ಬೇಕಾದ ಜನ ಮೆಂಟರ್ ನಾನೇ ಮಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ. ನನ್ನ ಹತ್ರ ಯಾರು ಬಂದರೂ ಹಿಂಗೆ ಮಾಡಿಪ್ಪ ಹಿಂಗೆ ಮಾಡಿ ಅಂತ ಹೇಳಿ ಈಗಲೂ 100 ಜನ ನಂಗೆ ಇಮೇಲ್ ಕಳಿಸ್ತಾರೆ. ಆ ಇಮೇಲ್ ಮೂಲಕ ಹೇಳ್ತೀನಿ ನೀವು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಮಾರ್ಗದರ್ಶನ ಕೊಡ್ತೀನಿ. ಸೊ ಹಾಗೆ ನೀವು ಯಾರ ಹತ್ರ ಮಾರ್ಗದರ್ಶನ ತಗೊಳ್ಳಿ, ಮಾಡಬಹುದು. ನಮ್ಮಲ್ಲಿ ತುಂಬ ಜನಕ್ಕೆ ನಾನು ಸುಮಾರು 8 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತೀನಿ. ಅವರು ಅವ್ರಿಗೆ ಕೀಳರಿಮೆಯಿಂದ ಇಂಗ್ಲೀಷ್ ಬರಲ್ಲ ಅಂತ. UPSCಲಿ ಏನಂದರೆ ಮೊದಲನೇ ಪೇಪರ್ ಏನಿದೆ ಪ್ರಿಲಿಮ್ಸ್ ಇಂಗ್ಲೀಷ್ನಲ್ಲೇ ಇರುತ್ತೆ, ಇಲ್ಲ ಹಿಂದಿಲಿರುತ್ತೆ. ಇಲ್ಲ ನೀವು ಹಿಂದಿ ಕಲೀರಿ, ಹಿಂದಿ ಕಲಿಯೋಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಇಂಗ್ಲೀಷ್ ಕಲೀರಿ. ನೀವು ಕನ್ನಡದಲ್ಲಿ ಮೇನ್ಸ್ ಬರಿಬೋದು, ಆದರೆ ಪ್ರಿಲಿಮ್ಸ್ ಮಾತ್ರ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ. ಅದಕ್ಕೆ ನೀವು ಇಂಗ್ಲೀಷ್ ಸ್ವಲ್ಪ ಕಲೀಲೇಬೇಕು. ಈಗ ನೀವು 8ನೇ ಕ್ಲಾಸಲ್ಲಿದ್ದೀರಿ, 9ರಲ್ಲಿದ್ದೀರಿ, ಇಂಗ್ಲೀಷ್ ಬಗ್ಗೆ ಜಾಸ್ತಿ ಕಲೀರಿ. ಭಾಳ ಜನ ತಾಯಿಂದರು ನನಗೆ ಫೋನ್ ಮಾಡ್ತಾರೆ, ನನ್ನ ಮಗ 9ನೇ ಸ್ಟ್ಯಾಂಡರ್ಡ್ ಇದ್ದಾನೆ, ಏನು ನೀವು ಹೇಳ್ತೀರಿ ಅಂತ. ಅವ್ರಿಗೆ ಹೇಳ್ತೀನಿ, ನೀವು 9ನೇ ಸ್ಟ್ಯಾಂಡರ್ಡಿಂದಾನೇ ತಯಾರಿ ಮಾಡಬೇಕು. ಈಗ IITಗೆ ಹೋಗೋರಿಗೆ, ನನ್ನ ಮೊಮ್ಮಗ ಅವನು 8ನೇ ಕ್ಲಾಸ್ ಬರ್ತಾ ಇದ್ದಾನೆ, ಈಗಿಂದಾನೇ IIT ತಯಾರಿ ನಡೀತಾ ಇದೆ. ಈಗಿಂದಾನೆ ನೀವು IITಗೆ ಹೇಗೆ ತಯಾರಿ ಮಾಡ್ತೀರಿ, ಸಿವಿಲ್ ಸರ್ವಿಸ್ ಮಾಡಿ, ಈಗಿಂದಾನೇ ಮಾಡಿ. ಏನು ಬೇಕು ನಿಮಗೆ ಜನರಲ್ ನಾಲೆಡ್ಜ್, ದಿನಾಗಲೂ ಪೇಪರ್ ಓದಿ, 2 ಪೇಪರ್ ಓದಿ, ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಕೇಳ್ಕೊಳ್ಳಿ, ಪೇಪರ್ಲಿ ಏನು ಬರುತ್ತೋ ಆರ್ಟಿಕಲ್ಗಳು ಓದಿ, ಅದರದ್ದು ಪಾಯಿಂಟ್ ಮಾಡ್ಕೊಳ್ಳಿ, ಮುಖ್ಯ ಪಾಯಿಂಟ್ ಏನು ಅಂತ ಮಾಡ್ಕೊಳ್ಳಿ. ಇದೆಲ್ಲ ಇವಾಗಿಂದಾನೇ ಮಾಡ್ಕೊಂಡು ಹೋದರೆ ಆಮೇಲೆ ನಿಮ್ಗೆ ಯಾವ್ದು ಬೇಕೋ ಸಬ್ಜೆಕ್ಟು. ಈಗ ನನಗೆ ಹಿಸ್ಟ್ರಿ ಇಂಟ್ರೆಸ್ಟ್, ನನಗೆ ಹಿಸ್ಟ್ರಿ ಇಂಟ್ರೆಸ್ಟ್, ಅದೇ ಸಬ್ಜೆಕ್ಟನ್ನೇ ಆಪ್ಷನಲ್ ತಗೋಬೇಕು. ಬೇರೆಯವರೆಲ್ಲ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೋತಾರೆ, ಉಳಿದವರೆಲ್ಲ ಕೆಲವರು ಸ್ಕೋರಿಂಗ್ ಈಸಿ ಅಂತ ಹೇಳಿ ಆಂಥ್ರೋಪಾಲಜಿ, ಜಿಯೋಗ್ರಫಿ ಈ ತರದ್ದನ್ನೆಲ್ಲ ತಗೊಳ್ತಾರೆ ಸರ್. ಇದು ಸ್ಕೋರ್ ಮಾಡೋದಕ್ಕೆ ನಾನು ಎಲ್ಲ ತುಂಬಾ ಜನಕ್ಕೆ ಏನ್ ಹೇಳ್ತೇನೆ ಅಂತ, ಹೌದಪ್ಪ ನೀವು ಹಂಗೆ ಅಲ್ಲ, ಆಂಥ್ರೋಪಾಲಜಿನ ಡಿಗ್ರಿಗೆ ತಗೊಂಡ್ಬಿಡಿ. ಈಗ 100 ಯೂನಿವರ್ಸಿಟಿ ನಿಮ್ ಇಷ್ಟ ಬಂದಿದ್ದ ಸಬ್ಜೆಕ್ಟ್ ಅನ್ನು ತಗೋಬಹುದು ನೀವು ಡಿಗ್ರಿಗೆ. ಸೊ 3 ಸಬ್ಜೆಕ್ಟ್ ಇರ್ತಾರೆ, 3 ಸಬ್ಜೆಕ್ಟ್ 2 ಸಬ್ಜೆಕ್ಟ್, ಜರ್ನಲಿಸಮ್, ಆಂಥ್ರೋಪಾಲಜಿ, ಇಲ್ಲ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಲ್ಲ ಪೊಲಿಟಿಕಲ್ ಸೈನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, PSIR ಅಂತ ಕರಿತೀವಿ. ಅದು ತುಂಬಾ ಜನ ತಗೋತಾರೆ. ಆ PSIR ಸಬ್ಜೆಕ್ಟ್ ಇವಾಗಿಂದಾನೆ ಓದ್ಬಿಡಿ. ಬೆಂಗಳೂರಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಚಾಣಕ್ಯ ಯೂನಿವರ್ಸಿಟಿ ಅಂತ. ಅವರು ಈ ಸಿವಿಲ್ ಸರ್ವಿಸ್ಗೆ ಅಂತಾನೆ ಒಂದು ಕೋರ್ಸ್ ಇದೆ, ಅದು ಓದ್ಬಿಟ್ರೆ ನೀವು ಸಿವಿಲ್ ಸರ್ವಿಸ್ ಮಾಡೋಕೆ ಈಸಿ ಆಗುತ್ತೆ. 5 ವರ್ಷದ ಕೋರ್ಸು, 2 ವರ್ಷ 5 ವರ್ಷ ಅದನ್ನೇ ಮಾಡ್ಬೋದು. ಆ ಥರ ನಿಮಗೆ ಇಷ್ಟವಾದ ಸಬ್ಜೆಕ್ಟ್ ಆ ಕೋರ್ಸ್ ಮಾಡ್ಬಿಟ್ಟು ಇವಾಗಿಂದಾನೆ 10ನೇ ಸ್ಟ್ಯಾಂಡರ್ಡ್ ಆದ್ರೆ ಅದು ಮಾಡಿದ್ರೆ ಒಳ್ಳೆಯದು. 2ನೇದು ನಮ್ಮ ಅಡಿಪಾಯ ಏನಿರುತ್ತೆ, ಫೌಂಡೇಶನ್ ಭದ್ರವಾಗಿರ್ಬೇಕಾದ್ರೆ ನೀವು NCERT ಪುಸ್ತಕಗಳು ಓದಲೇಬೇಕು. NCERT ಕೇಂದ್ರ ಸರ್ಕಾರದ ಇದು, ಅವರು ಇದು ಕೇಂದ್ರೀಯ ವಿದ್ಯಾಲಯಗಳಿಗೆ ಕೊಡುವಂಥದ್ದು. 9, 10, 11, 12 4 ವರ್ಷದ ಟೆಕ್ಸ್ಟ್ ಬುಕ್ಗಳು, ಫಿಸಿಕ್ಸು, ಕೆಮಿಸ್ಟ್ರಿ, ಸೋಷಿಯಲ್ಸ್ ಏನೇನಿದೆ ಅಷ್ಟು ಓದ್ಬಿಡಿ, ಬಾಯ್ಪಾಠ ಥರ ಮಾಡ್ಕೊಳ್ಳಿ. ಅದರಲ್ಲಿ ಏನು ಪ್ರಶ್ನೆ ಬರುತ್ತೋ ಅದು ಪ್ರಶ್ನೆ ಉತ್ತರ ಮಾಡ್ಕೊಂಡು ಹೋಗಿ. ಪರೀಕ್ಷೆಗೆ ತಯಾರು ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈ ತಯಾರಿಗೆ ನೀವು ನೋಟ್ಸ್ ಬರ್ಕೋಬೇಕು, ಎಲ್ಲ ಕಡೆ ಹಾಕ್ಕೋಬೇಕು. ಮತ್ತು ಇವತ್ತಿನ ದಿವಸ ಇರಾನ್ ಬಗ್ಗೆ ನೀವು ಓದಿದರೆ, ಪತ್ರಿಕೆಯಲ್ಲಿ ಓದಿದ್ರೆ, ನಾಳೆ ದಿವಸ ಇರಾನ್ ಚರಿತ್ರೆ ನಿಮಗೆ ಗೊತ್ತಿರಬೇಕು. ಆ ಥರ ಕೋರಿಲೇಟ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಬರೆಯೋದು ಈಸಿ ಆಗುತ್ತೆ. ಯಾಕೆಂದರೆ ಈ ವರ್ಷ 2026 ಎಕ್ಸಾಮ್ಗೆ 14 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ. 14 ಲಕ್ಷ. ಅದ್ರಲ್ಲಿ ಪರೀಕ್ಷೆಗೆ 7 ಲಕ್ಷ ಜನ ಹೋಗ್ತಾರೆ. ಈ ಸಲ ಸೀಟ್ ಇರೋದೆಷ್ಟು? 1937 ಈ ಸಲ ಇರೋದು. ಅಂದರೆ ನಾವು ಮೇನ್ಸ್ ಪರೀಕ್ಷೆಗೆ ಹೋಗೋರು 14,000 ಜನ ಹೋಗ್ತಾರೆ. 13,000 to 14,000. 7 ಲಕ್ಷ ಜನ ಪರೀಕ್ಷೆ ಬರೀತಾರೆ, 13,000 ಜನ ಮಾತ್ರ ಪಾಸ್ ಆಗೋದು. ಅಂದರೆ 6,87,000 ಫೇಲ್ ಆಗ್ತಾರೆ, ನಪಾಸ್. ಈ 6 ಲಕ್ಷ ಜನ ಅಯ್ಯೋ ನಾನು ಹೋಗ್ಬಿಟ್ನಲ್ಲ. ನೀವು ಇದು ಹೆಂಗೆ ಅಂದರೆ, ಆ ಜನಕ್ಕೆ ಫಸ್ಟ್ ಪೇಪರಲ್ಲಿ ಆಬ್ಜೆಕ್ಟಿವ್ ಟೈಪ್ 4 ಒಂದೇ ಥರ ಉತ್ತರ ಇರುತ್ತೆ.
ಅದರಲ್ಲಿ ಗೊತ್ತಿಲ್ಲದೆ ಇರೋದು ಟಿಕ್ ಮಾಡ್ತೀರಾ, ಮೈನಸ್ ಮಾರ್ಕ್ಸ್ ತೊಗೊಂಡು ಹಾಳಾಗ್ತೀರ. ಆ ಥರ ಆಗದಾಗ ನೋಡ್ಕೊಳ್ಳಿ. ಅದಕ್ಕೆ ಮೊದಲಿಂದನೇ 9ನೇ ಕ್ಲಾಸಿಂದನೇ NCERT ಪುಸ್ತಕ ಓದಿ, ನ್ಯೂಸ್ ಪೇಪರ್ ಓದಿ, ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಕೇಳಿ. ಇದನ್ನು ಇವಾಗಿಂದನೇ ಶುರು ಮಾಡಿ. 12ನೇ ಕ್ಲಾಸ್ ಆದ ನಂತರ ಫಸ್ಟ್ ನೀವು ನೋಡ್ಕೊಳ್ಳಿ. ನಂತರ ಸೈನ್ಸ್ ಇಂಟ್ರೆಸ್ಟ್ ಇಲ್ಲದೆ ನೀವು ಇದಕ್ಕೆ PUC ಸೈನ್ಸ್ ತೊಗೋಬೇಡಿ. PUCಲೇ ಆರ್ಟ್ಸ್ ತೊಗೊಳ್ಳಿ, ಇಲ್ಲ PUCಲೇ ಕಾಮರ್ಸ್ ತೊಗೊಳ್ಳಿ. ನಿಮ್ಗೆ ಇಷ್ಟವಾದ ಫಸ್ಟು ಅದರದ್ದು ಗುರಿ ಇಟ್ಕೊಂಡು PUCಲೇ ತೊಗೊಂಬಿಡಿ. ತೊಗೊಂಡ ನಂತರ ಆಮೇಲೆ ನೀವು ಡಿಗ್ರಿಗೆ ಹೋಗ್ತೀವಲ್ಲ, ಈ ಪ್ರತಿಯೊಬ್ಬರು ನಾನು ಎಂಜಿನಿಯರಿಂಗೇ ಮಾಡ್ತೀನಿ, ನಾನು ಮೆಡಿಕಲ್ಲೇ ಮಾಡ್ತೀನಿ, ಎಂಜಿನಿಯರಿಂಗ್ ಮೆಡಿಕಲ್ ಜೊತೆಗೆ ಬೇರೇನೂ ಇದೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಬಹಳ ಜನ ಮ್ಯಾನೇಜ್ಮೆಂಟ್ ಟ್ರೈನಿಗಳು ಬಂದಿದ್ದಾರೆ, ಬಹಳ ಜನ ಕಾಮರ್ಸ್ ಬಂದಿದ್ದಾರೆ, ಡಾಕ್ಟರ್ಗಳು ಬಂದಿದ್ದಾರೆ, ಸಿವಿಲ್ ಸರ್ವಿಸಲ್ಲಿ ಅಗ್ರಿಕಲ್ಚರ್ ಅವ್ರು ಬಂದಿದ್ದಾರೆ. ಈ ರೀತಿ ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ ತೊಗೊಳ್ಳಿ. ಅದು ಹೆಂಗೆ ತೊಗೋಬೇಕು ಅಂದರೆ, ನೀವು PUC ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂದರೆ, ಮುಂದೆ AS ಅಲ್ಲಿ ಯಾವುದು ತೊಗೋತೀರಿ ಸಬ್ಜೆಕ್ಟು ಅದನ್ನು ಈಗಿಂದನೇ ಹಂತ ಹಂತವಾಗಿ ಹೋಗಿ ಬರವಣಿಗೆ ಇಂಪ್ರೂವ್ ಮಾಡ್ಕೊಳ್ಳಿ, ಸಂವಹನ ಇಂಪ್ರೂವ್ ಮಾಡ್ಕೊಳ್ಳಿ. ತುಂಬ ಜನ ಮುಖ್ಯ. ನೀವು ಮಾತಾಡ್ಬೇಕು. ಈಗ ನಾನು 2 ಇಂಟರ್ವ್ಯೂನಲ್ಲಿ ಮಾತಾಡೋಕ್ಕೆ ಬರದೆ ಹಾಳಾದೆ. ಇವಾಗ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ. ಹೆಂಗೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಸ್ಟೇಜ್ ಮೇಲೆ ಕರೆಸಿದ್ರೆ ನಡುಬಿಟ್ಟು ಓಡೋಗ್ತಿದ್ದೆ, ಸ್ಟೇಜಿಂದನೇ ಓಡ್ಬಿಡ್ತಿದ್ದೆ. ಆ ಥರ ಪೊಲೀಸ್ ಅಧಿಕಾರಿ. ಅದು ಮೊದಲಿಂದ ಅದನ್ನು ಕಲ್ತರೆ ಮಾತಾಪಿತರು ಏನು ಮಾಡಬೇಕು, ನನ್ನ ಮಗ IAS ಆಫೀಸರ್ ಆಗಬೇಕು ಅಂತ ಕನಸು ಕಾಣೋದು ಒಳ್ಳೆಯದು. ಅದಕ್ಕೆ ಬೇಕಾದ ಪೂರಕವಾದ ವಾತಾವರಣ ನಿಮ್ಮ ಮನೆಯಲ್ಲಿ ಮಾಡಿ. ಎರಡನೇದು, ಈಗಾಗಲೇ ನಮ್ಮ ಇನ್ನೊಂದರಲ್ಲಿ ಹೇಳಿದೆ, ನಾನು ಫೇಲ್ ಆದೆ ಅಂತ ನಮ್ಮ ಮನೆಯಲ್ಲಿ ಒಂಥರ ನನ್ನ ಬಗ್ಗೆ ಕೀಳಭಿಪ್ರಾಯ ನೋಡಿದ್ರಿಂದ ನಾನು ಛಲದಿಂದ ಮೇಲೆ ಬಂದೆ. ಆ ಛಲ ಒಂದಿರಲಿ. ಇಸ್ರೇಲ್ ಅಂತ ಪುಟ್ಟ ದೇಶ ಆಗಿ ಇರಾನ್ ದೇಶದ ಮೇಲೆ ಇವನ್ನೇ ಹೊಡೆದಾಕಿದ್ರಲ್ಲ, ಅವ್ರ ಛಲ ಎಷ್ಟಿರಬೇಕು ನೋಡಿ. ಆ ಥರ ಛಲ ಇದ್ದರೆ ಬಲ ಇದೆ, ಬಲ ಇದ್ದರೆ ಜಯ ಇದೆ. ಇಲ್ಲದೆ ಹೋದರೆ ಏನು ನಡೆಯಲ್ಲ. ಕನಸು ಕಾಣೋದು ಭಾಳ ಒಳ್ಳೇದು, ಎಲ್ಲರೂ ಕಾಣಬೇಕು. ಕನಸು ಕಾಣದೆ ಹಾಗೆ ಮುಂದೆ ನೋಡೋಣ ಅದು ಬೇಡ. ಈಗಿಂದ ಕನಸು ಕಾಣಿ. ಅದು ಕನಸು ಸಾಕಾರ ಮಾಡ್ಕೋಬೇಕಾದ್ರೆ ನೀವು ಅದಕ್ಕೆ ಪ್ರಯತ್ನ ಪಡಬೇಕು. ಟೈಮ್ ಮ್ಯಾನೇಜ್ಮೆಂಟ್. ನಮ್ಮ ಯುವಜನಾಂಗ ರೀಲ್ಸಲ್ಲಿ ನೋಡಿ 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 ನಮ್ಮ ಮೊಮ್ಮಗನಿಂದ ನನಗೆ ಸಾಕಾಗೋಗಿದೆ, ಬರೀ ರೀಲ್ಸಲ್ಲೇ ಟೈಮ್ ಕಳಿತೀಯಲ್ಲಪ್ಪ ಅಂತ. ಅವನು ಅಜ್ಜ ನಾನು ರೀಲ್ಸ್ ಏನು ನೋಡ್ತೀನಿ ಗೊತ್ತಾ ಅಂತ ಕೇಳ್ತಾನೆ. ಏನು ನೋಡ್ತೀಯ ಅಂತ ಕೇಳಿದೆ, ನಾನು ನೋಡಿ ಗೂಗಲಲ್ಲಿ ಜನರಲ್ ನಾಲೆಡ್ಜ್ ನೋಡ್ತೀನಿ. ಆ ರೀಲ್ಸ್ ನೋಡಿದ್ರು ನಮಗೆ ಉಪಯೋಗ ಆಗುವಂಥ ರೀಲ್ ನೋಡಿ, ಯಾವುದೋ ಬೇಡದೇ ಇರೋದಂತ ನಿಮಗೇನು ಉಪಯೋಗ ಆಗದೆ ಅವರು ತೊಗೊಂಡು ಏನು ಪ್ರಯೋಜನ. ಈಗ ಯಾರೋ ಸಿನಿಮಾ ಆ್ಯಕ್ಟ್ರ್ ಎಲ್ಲೋ ಮದುವೆ ಮಾಡ್ಕೊಂಡ ಅವನು ಯಾವ ರೀತಿ ಹೋದ ಅದು ತೊಗೊಂಡು ನಮಗೇನು. ನಮ್ಮ ಭವಿಷ್ಯಕ್ಕೆ ತಕ್ಕಂತೆ ನಾವು ಮಾಡಿಕೊಂಡ್ರೆ ಆಗುತ್ತೆ. ಲಾಸ್ಟ್ ನಾನು ಎಲ್ರಿಗೂ ಏನು ಹೇಳೋದು ಅಂದರೆ, ದಯವಿಟ್ಟು ಆತ್ಮಹತ್ಯೆ ಅನ್ನೋದಕ್ಕೆ ಹೋಗಬೇಡಿ. ತುಂಬ ಜನಕ್ಕೆ ಬೇರೆ ಬೇರೆ ಜೀವನದ ಹಂತದಲ್ಲಿ ವೈಫಲ್ಯತೆ ಕಾಣ್ತೀವಿ. ತುಂಬ ಜನ ಯಾರೋ ಲವ್ ಮಾಡ್ತೀವೋ ಇವಳು ಸಿಕ್ಕಿದವರು ಇನ್ನೊಬ್ಳು ಯಾರೋ ಸಿಗ್ತಾರೆ, ಅಥವಾ ಆ ಥರ ಇನ್ನೊಬ್ಬ ಹುಡುಗ ಸಿಗ್ತಾನೆ. ಆ ರೀತಿ ನೀವು ಯಾವುದಕ್ಕೂ ಇದೇ ಕೊನೆ ಅಂತ ಅನ್ಕೋಬೇಡಿ. ನಮಗೆ ಜೀವನ ಕೊನೆ ಅಲ್ಲಿವರೆಗೆ ನಾವು ಹೋಪ್ ಆಸೆ ಇದೆಯೋ ಅಲ್ಲಿಯವರೆಗೆ ಏನಾದರೂ ಒಂದು ಹಾಗೆ ಆಗ್ತೀವಿ. ಏನಾದರೂ ಆಗು, ಮಾನವನ ವ್ಯಾಲ್ಯೂಗಳು ಬೆಳೆಸ್ಕೊಳ್ಳಿ. ಇಷ್ಟೇ ನನ್ನ ಒಂದು ಅಡ್ವೈಸ್. ಸರ್, ಈಗ ದುರಂಧರ್ ಚಿತ್ರ ರಿಲೀಸ್ ಆಯ್ತು ಸರ್. ಈ ದುರಂಧರ್ ಚಿತ್ರ ರಿಲೀಸ್ ಆದ್ಮೇಲಿಂದ ಯುವ ಜನರಿಗೆಲ್ಲ ತಾವು ರಾಕ್ ಸೇರ್ಬೇಕು, ತಾವು ಬೇಹುಗಾರರಾಗ್ಬೇಕು, ತಾವು ಗೂಢಚರ್ಯ ನಡೆಸ್ಬೇಕು, ಇದೊಂದು ಉಮೇದಿ ಬಂದ್ಬಿಟ್ಟಿದೆ ಸರ್ ಇತ್ತೀಚಿನ ದಿನಗಳಲ್ಲಿ. ಸರ್, ತಮಗೆ ಅವಾಗ್ಲೇ ರಾ ಸೇರ್ಬೇಕು ಅಂತಿತ್ತು ಸರ್. ಈ ಎರಡನ್ನೂ ಲಿಂಕ್ ಮಾಡಿ ತಾವು ಹೇಳಿ ಸರ್. ನನಗೆ ರಾ ಸೇರ್ಬೇಕು ಅಂತ ಅಂದಿದ್ದು ಒಂದೇ ಮುಖ್ಯ ಕಾರಣ ಅಂದ್ರೆ, ನನಗೆ ವಿದೇಶಗಳ ಪ್ರವಾಸ ಮಾಡಕ್ ಬಹಳ ಆಸೆ ಇತ್ತು. ನಾನು ಗೂಢಚರ ಆಗಬೇಕು ನನಗೆ ಅಂತ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನನಗೇನು ಆ ದೊಡ್ಡ ಹಿರಿಯ ಉದ್ದೇಶ ಏನಿರ್ಲಿಲ್ಲ. ನಾನು ರಾ ಸೇರ್ಕೊಂಡ್ರೆ ಎಲ್ಲ ಬೇರೆ ಬೇರೆ ದೇಶಗಳು ಹೋಗಿ ನೋಡ್ಬೋದು. ಆ ದೇಶಗಳಲ್ಲಿ ಹೇಗೆ ನನಗೆ ಮೊದಲಿಂದ ಪ್ರವಾಸ ಆಸಕ್ತಿ, ಜಾಗ್ರಫಿ ಆಸಕ್ತಿ. ನಂದೊಂದು ಹೊಸ ಪುಸ್ತಕ ಬರೆದಿದೆ ನೋಡಿ. ಆ ಪುಸ್ತಕ ಲೆಸ್ ಲಗೇಜ್ ಅಂತ. ನಾನು 56 ದೇಶ ನೋಡಿದೆ ಈಗಾಗಲೇ. ಇದು ಹೋಗಕ್ಕಾಗದೆ ಹೋದ್ರು ನಾನು ಆಮೇಲೆ ಹೆಂಗೋ ಮಾಡ್ಕೊಂಡು ಎಲ್ಲಾ ದೇಶ ನೋಡಿದೀನಿ. ಇಸ್ರೇಲ್ ಹೋಗಿ ಮೊಸಾದ್ ಟ್ರೈನಿಂಗ್ ತಗೊಂಡಿದ್ದೀರಿ, ಸ್ಕಾಟ್ಲೆಂಡ್ ಯಾರ್ಡ್ ಟ್ರೈನಿಂಗ್ ತಗೊಂಡಿದ್ದೀನಿ. ಸೊ ಅದೇ ನನಗೆ ಈ IPS ಸೇರಿದ್ದಕ್ಕೆ ಅವೆಲ್ಲ ಅನುಕೂಲ ಆಯ್ತು. IPS ಸೇರಿದ್ದಕ್ಕೆ ನಾನು ಸ್ಕಾಟ್ಲೆಂಡ್ ಯಾರ್ಡ್ ಹೋದೆ. IPS ಸೇರಿದ್ದಕ್ಕೆ ನಾನು
ಇಸ್ರೇಲ್ಗೆ ಹೋಗೋ ಆಯಿತು. IPS ಸೇರಿದ್ದಕ್ಕೆ ನಾನು ಬೇರೆ ಬೇರೆ ದೇಶ ನೋಡೋ ಹಾಗಾಯಿತು. ಸೊ ಆಗಲಿಲ್ಲ. ಆದರೆ ಬೇಸರ ಇಲ್ಲ. ನನಗೆ ಆಗದೇ ಇದ್ದಕ್ಕೆ ನನಗೆ ಏನೂ ಬೇಸರ ಇಲ್ಲ. ಯಾಕೆಂದ್ರೆ ಜೀವನದಲ್ಲಿ ಎಲ್ಲರಿಗೂ ಎಲ್ಲವೂ ಸಿಗೋದಿಲ್ಲ. ಆದ್ರೂ ತಾವು ಅದೇ ಬೇಹುಗಾರಿಕೆಗೆ ಸಂಬಂಧಿಸಿದ ಉನ್ನತ ತರಬೇತಿಗಳನ್ನು ತರಬೇತಿ ಪಡೆದ್ರೆ ನಾನು ಕರ್ನಾಟಕ ರಾಜ್ಯದ ಬೇಹುಗಾರಿಕಾ ಮುಖ್ಯಸ್ಥರಾದ್ರಲ್ಲ ಸರ್. ಅದೇ. ಸೊ ಆ ಇಂಟ್ರೆಸ್ಟ್ ಇತ್ತು, ಇವಾಗಲೂ ಇದೆ. ದುರಂದರ್ ನೀವು ನೋಡಿರ್ಬೋದು. ದುರಂದರ್ ಬಗ್ಗೆ ನೀವು ಮಾತಾಡಿದ್ರಿ. ಒಂದೇ ಒಂದು ಹೇಳ್ತೀನಿ, ಅದರಲ್ಲಿ ಆ ಬೇಹುಗಾರ ಏನು, ಹೀರೋ ಏನು, ಬೇಹುಗಾರನಾಗ ಹೋಗ್ತಾನೆ, ಎಷ್ಟು ಕಷ್ಟದ ಜೀವನ ಅದನ್ನ ನೋಡಿರ್ಬೋದು. ಅದಾದಮೇಲೆ ಒಂಚೂರು ನಿಮಗೆ ಅದು ಗ್ಲಾಮರಸ್ ಅಂತ ಅನ್ನಿಸ್ಬಹುದು. ಬಹಳ ಕಷ್ಟದ ಜೀವನ. ಪಾಕಿಸ್ತಾನದಲ್ಲಿ ಹೋದ ಬೇಹುಗಾರರಿಗಂತೂ ಕೈ ಕಾಲು ಮುರಿಸ್ಕೊಂಡು ಬಹಳ ಜನ ಬಂದಿದ್ದಾರೆ ನಮ್ಮ ಭಾರತದ. ಬಂದಿದ್ದಾರೆ ಅನ್ನೋದು ದೊಡ್ಡ, ಕೆಲವು ಬಂದಿದ್ದಾರೆ ಅನ್ನೋದು ದೊಡ್ಡ ವಿಷಯ. ಸೊ ಹಾಗಾಗಿ ಅದನ್ನು ಹೋಗಿ ಹೋಗ್ಬೇಕಾದ್ರೂ UPSC ಪರೀಕ್ಷೆ ಇದೆಯಲ್ಲ, ಅದೇ ತರ ಪರೀಕ್ಷೆ ಇದೆ. ನೀವು ಪರೀಕ್ಷೆ ಬರೆದು ಹೋಗ್ಬೋದು. ಇಂಟೆಲಿಜೆನ್ಸ್ ಬ್ಯೂರೋ ಅಂತಿದೆ, ಅಲ್ಲಿಂದಾನು ಫಾರಿನ್ ಹೋಗ್ಬೋದು. IBಗೂ ಪರೀಕ್ಷೆ ಇದೆ, ಬೇರೆ ಪರೀಕ್ಷೆ ಇದೆ. ಆ ಪರೀಕ್ಷೆ ಬರೆದ್ಬಿಟ್ಟು ಅದಕ್ಕೆ ಹೋಗ್ಬೋದು. ಎಲ್ಲದಕ್ಕೂ ಮುಖ್ಯವಾಗಿ ಈ ರೀತಿ ಕಾಂಪಿಟೇಟಿವ್ ಮಿಲಿಟರಿ ಇಂಟೆಲಿಜೆನ್ಸ್ಗೂ ಹಾಗೆ ಇದೆಯಾ? ಯಾವುದು ಮಿಲಿಟರಿ ಇಂಟೆಲಿಜೆನ್ಸ್ ಇಲ್ಲ, ಮಿಲಿಟರಿಲೇ ಇರಬೇಕು. ಅಲ್ಲಿ ಆರ್ಮಿ ಸೇರ್ಕೊಂಡ್ ಮೇಲೆ ಮಾತ್ರ. NDA ಸೇರ್ಕೊಂಡ್ ಮೇಲೆ ಹೋಗ್ಬೋದು, NDA ಪರೀಕ್ಷೆ ಆ ಕಡೆ ಹೋಗ್ಬೋದು. ಹೌದು, ಹೋಗ್ಬೋದು. ಸೊ ಇಷ್ಟು ನಿಮ್ಮ ಕನಸುಗಳನ್ನ ಸಾಕಾರ ಮಾಡಬೇಕಾದ್ರೆ ಕಷ್ಟಪಡಿ ಅಷ್ಟೇ. ಧನ್ಯವಾದಗಳು ಸರ್. ಧನ್ಯವಾದ.